ಶ್ರೀಲಕ್ಷ್ಮೀಭೂವರಾಹಾಯ ನಮಃ. ಓಂ ಶ್ರೀಲಕ್ಷ್ಮೀಭೂವರಾಹಾಯ ನಮಃ. ಓಂ ಶ್ರೀಲಕ್ಷ್ಮೀಭೂವರಾಹಾಯ ನಮಃ. ಕಲಿಯುಗದಲ್ಲಿ ಒಂದೊಂದು ಅವತಾರಗಳು ಬಹಳ ವಿಶೇಷವೇ. ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಲಕ್ಷ್ಮೀಭೂವರಾಹ ಅವತಾರವೂ ಒಂದು. ಲಕ್ಷ್ಮೀಭೂವರಾಹ ಅಂದರೆ ವಿಶೇಷವಾಗಿರ್ತಕ್ಕಂಥ ಭೂಮಿಯಲ್ಲಿ ಬಂದಂತಹ ಆ ಭೂದೇವಿಗೆ ಬಂದಂಥ ಸಂಕಷ್ಟಗಳ ದೂರ ಆಗಲಿಕ್ಕೋಸ್ಕರ ಆಗ ವಿಷ್ಣು ತಾಳಿದಂಥ ಒಂದು ಅವತಾರವೇ ಈ ಭೂವರಾಹ. ಅಂತಹ ಭೂವರಾಹ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವಾಗಿ ಸಾಲಿಗ್ರಾಮ ರೂಪದಲ್ಲಿ ಇವತ್ತೆಲ್ಲರಿಗೂ ದರ್ಶನವನ್ನು ಕೊಡ್ತಿದ್ದಾನೆ. ಸಾಲಿಗ್ರಾಮಗಳು ಸಾಕಷ್ಟು ಕಡೆ ಸಾಕಷ್ಟು ಪೂಜಾನುಷ್ಠಾನಕ್ಕೆ ನಿಂತಿರ್ತಕ್ಕಂಥದ್ದು. ಅಂತಹದರಲ್ಲಿ ಸಾಲಿಗ್ರಾಮವನ್ನು 10 ದಿನ ದರ್ಶನ ಮಾಡುವ ಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿ ಎಲ್ಲರಿಗೂ ಸಿಕ್ಕಂಥದ್ದು ಸೌಭಾಗ್ಯವೇ ಸರಿ. ಲಕ್ಷ್ಮೀ ಭೂವರಾಹ ಪ್ರತಿಯೊಬ್ಬರೂ ದರ್ಶನ ಮಾಡಿದ್ರು ಮನೆಗಳಿಂದ, ಜಮೀನಿನಿಂದ ಅಥವಾ ಅವರವರ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಮಣ್ಣನ್ನು ತಂದು ಭಗವಂತನಿಗೆ ತೋರಿಸಿ, ಇಂತಹ ಸಾನ್ನಿಧ್ಯಗಳಲ್ಲಿ, ಇಂತಹ ಸ್ಥಳದಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಭಗವಂತ, ಇದನ್ನು ಬೇಗ ದೂರ ಮಾಡಪ್ಪ ಅಂತ ಎಲ್ಲರೂ ಕೇಳಿದ್ರು. ಸಾಕಷ್ಟು ಜನ ಸರತಿ ಸಾಲಲ್ಲಿ ಬಂದು, ಬಹಳ ದೂರ ಬಾರದಿಂದ ಬಂದು, ಬಿಸಿಲು ಮಳೆ ಗಾಳಿ ಏನನ್ನೂ ಲೆಕ್ಕಿಸ್ದಿರ ಎಲ್ಲರೂ ಬಂದರು. ಕೈಲಾಗುತ್ತೋ ಬಿಡುತ್ತೋ ಒಮ್ಮೆ ದೇವರನ್ನ ದರ್ಶನ ಮಾಡಬೇಕು. ಅಪರೂಪವಾದಂತಹದ್ದು. ಯಾಕೆಂದರೆ ಸಾಲಿಗ್ರಾಮ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಇಷ್ಟು ಅದ್ಭುತವಾದಂಥ ಸಾಲಿಗ್ರಾಮ, ಇದು ನೋಡ್ಲಿಕ್ಕೆ ಸಿಗಬೇಕಲ್ಲಪ್ಪ. ಆ ಸಿಕ್ಕಾಗ ನೋಡಿ ಆನಂದಿಸಬೇಕು. ಹಾಗಾಗಿ ಒಂದಷ್ಟು ಜನ ಪ್ರಾರಂಭಿಕ ಹಂತದಲ್ಲಿ, ಪ್ರಾರಂಭ ದಿನಗಳಲ್ಲಿ ಭಾಳಷ್ಟು ನೂಕು ನುಗ್ಗಾಟ. ಅದಾದ ನಂತರ ಅವ್ರಿಗವರೇ ಅರ್ಥ ಮಾಡಿಕೊಂಡು ಎಲ್ಲ ಭಕ್ತರು ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರು. ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾದಂಥ ದರ್ಶನ ಮಾಡಿ ತಾಯಂದರು, ಹೆಣ್ಣು ಮಕ್ಕಳು ಮನೆಗಳಲ್ಲಿ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಕಷ್ಟ ದೂರ ಆಗಲಿ ಅಂತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ಬಂದಾಗ ಭಗವಂತನ ದರ್ಶನ ಮಾಡಿ ತೀರ್ಥವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪ್ರೋಕ್ಷಣೆ ಮಾಡತಕ್ಕಂಥದ್ದು, ಮನೆಗಿರ್ತಕ್ಕಂತಹ ಎಲ್ಲರೂ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಬಂದು ಒಂದು ಮಹಾ ಸಂಕಲ್ಪವನ್ನೇ ಮಾಡಿದ್ರು. ಆ ಸಂಕಲ್ಪದಲ್ಲಿ ಪ್ರಧಾನವಾಗಿ ಮಾಡಿದ ಸಂಕಲ್ಪವೇ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ರೈತರು ಚೆನ್ನಾಗಿರಲಿ, ಯೋಧರು ಚೆನ್ನಾಗಿರಲಿ, ಸದಾಕಾಲ ತಂಪಿಂದ ಇರಲಿ ಎಂಬತಕ್ಕಂಥದ್ದು ಒಂದೇ ಅವತ್ತಿನ ಸಂಕಲ್ಪ. ನಾನು ಮಾತ್ರ ಸಂಕಲ್ಪ ಹೇಳಿದ್ದಷ್ಟೇ ಅಲ್ಲ, ನನ್ನೊಂದಿಗೆ ಹೇಳಿದಂಥ ಎಲ್ಲ ಧ್ವನಿಗಳು, ಎಲ್ಲರ ಅಭಿಮತವೂ ರೈತರು ಯೋಧರು ಚೆನ್ನಾಗಿರಲಿ ಎಂಬತಕ್ಕಂಥದ್ದಕ್ಕೆ ಎಲ್ಲರೂ ಒಗ್ಗೂಡಿ ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿದ್ರು. ಹಾಗೆ ಆಶ್ರಮಕ್ಕೆ ಬಂದಂತಹ ಭಕ್ತರು ಪ್ರಾರಂಭಿಕ ಹಂತದ ಆ ನೂಕು ನುಗ್ಗಾಟವನ್ನು ಬಿಟ್ಟು ತದೇಕಚಿತ್ತದಿಂದ ಭಗವಂತನ ಹತ್ತಿರದಿಂದ ದರ್ಶನ ಮಾಡಿ ಸರ್ತಿ ಸಾಲಲ್ಲಿ ಹೋಗಿ ಹಿಂದೆ ಕೂತು ಎಲ್ಲರೂ ಪೂಜಾ ಪ್ರಾರಂಭಕ್ಕೆ, ಆ ಪ್ರಾರಂಭ ಕ್ಷಣಕ್ಕೆ ಕಾತುರತೆಯಿಂದ ಪ್ರತಿಯೊಬ್ಬರೂ ಕಾಯ್ತಾ ಇದ್ದರು. ಯಾಕೆಂದರೆ ಅಭಿಷೇಕದ ದರ್ಶನವನ್ನು ಮಾಡಬೇಕು. ಸಾಲಿಗ್ರಾಮದಲ್ಲಿರ್ತಕ್ಕಂಥ ಆ ಮೇರು ಚಕ್ರವನ್ನು ದರ್ಶನ ಮಾಡಬೇಕು. 2 ಮೇರು ಚಕ್ರಗಳು, ಆ 2 ಚಕ್ರಗಳ ಆ ಕೇಂದ್ರ ಬಿಂದುವನ್ನು ದರ್ಶನ ಮಾಡಿದ್ರೆ ನಮ್ಮ ಜನ್ಮದ ಅಭ್ಯರ್ಥಕ್ಕಂಥ ಕರ್ಮಫಲ ದೂರ ಅಂತ. ನೋಡಿ ಎಷ್ಟು ಆಟೋಗಳು, ಎಷ್ಟು ಜನ ದೂರಬಾರದಿಂದ ಸ್ವಂತ ಗಾಡಿ ಇರ್ತಕ್ಕಂಥವ್ರು, ಸ್ವಂತ ವೆಹಿಕಲ್ ಇರೋರು, ಒಂದಷ್ಟು ಜನ ಶಕ್ತಿ ಇಲ್ಲದಿರ್ತಕ್ಕಂಥವ್ರು ಬಸ್ಸಲ್ಲೋ ನಡ್ಕೊಂಡು ಗಾಡಿಯಲ್ಲೋ ಬಂದು ಒಂದಷ್ಟು ದೂರ ಆಟೋಗಳಲ್ಲಿ ಬಂದು ದೇವರ ದರ್ಶನಕ್ಕೆ ಬಂದಿದ್ದಾರೆ. ಬಂದಿರತಕ್ಕಂಥ ಇಷ್ಟೂ ಜನ ಅವರೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಭಗವಂತನ ದರ್ಶನ ಮಾಡಿದ ಆ ಸುಂದರವಾದ ಕ್ಷಣ ಅವರೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನಾದರೂ ಸಹಿತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಬಂದಾಗ ದೇವರ ಪ್ರಾರ್ಥನೆ ಮಾಡ್ತಾ ಆ ಪ್ರಾರ್ಥನಾ ಕಾಲದಲ್ಲಿ ಸಿಕ್ಕಂಥ ಆನಂದ ಅದು ಅಷ್ಟಿಷ್ಟಲ್ಲ, ಅದು ಅವರ ಬಾಯಿಗಳಲ್ಲೇ ಕೇಳಬೇಕು. ಸಾಕಷ್ಟು ಜನ ಹೇಳುವಂಥ ಒಂದೊಂದು ಮಾತು ಆಲಿಸ್ತಾ ಇದ್ದರೆ ನನಗಂತೂ ಬಹಳ ಸಂತೋಷ. ಜೀವನದಲ್ಲಿ ಏನಾದರೂ ಒಂದು ಸಾರ್ಥನೆ ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು, ಸಾರ್ಥಕತೆಯ ಬದುಕನ್ನು ಕಾಣಬೇಕು. ಹಾಗೆ ಕಷ್ಟಗಳು ದೂರ ಆಗಬೇಕು. ಕಷ್ಟ ಎಂಬತಕ್ಕಂಥದ್ದು ಅಷ್ಟಿಷ್ಟಲ್ಲ, ವಯಸ್ಸಿನ ತಾರತಮ್ಯವಿಲ್ಲದಿರ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಆ ಕಷ್ಟಗಳಿಗೆ ಒಂದು ಪರಿಹಾರ ಬೇಕು. ಆ ಪರಿಹಾರಕ್ಕಾಗಿ ಈ ಕ್ಷೇತ್ರದಲ್ಲಿ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ದರ್ಶನಕ್ಕೆ ಬಹಳ ದೂರಾಭಾರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ಸಾಕಷ್ಟು ಜನ ಶ್ರದ್ಧಾಭಕ್ತಿಯಾಗಿ ಭಗವಂತನ ಸೇವೆಗಾಗಿ ನಿಂತಿರ್ತಕ್ಕಂಥ, ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಆ ಕಣ್ಗಳು. ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ.
ಆಶ್ರಮದ ಉತ್ತರ ದ್ವಾರದಿಂದ ಪ್ರವೇಶ. ಆ ಉತ್ತರ ದ್ವಾರಕ್ಕೆ ಬರುವವರೆಗೂ ಒಂದಷ್ಟು ದೂರ ಸರತಿ ಸಾಲು. ಇನ್ನೇನು ಒಳಗೆ ಪ್ರವೇಶ ಆಗಿ ಭಗವಂತನ ನೋಡ್ತೀವಿ ಹತ್ತಿರದಿಂದ ದೇವರು ಕಾಣ್ತಿದ್ದಾನೆ ಅಥವಾ ಇನ್ನೇನು ಸಮೀಪದಲ್ಲಿ ದೇವರು ಬರ್ತಾನೆ ಅಂದಾಗ ಆ ನೋಡುವಂಥ ಕಣ್ಗಳಿಗೆ ಸಿಕ್ಕಂಥ ಆನಂದ ಇದೆಯಲ್ಲ, ಅದರ ಆನಂದವೇ ಬೇರೆ. ಯಾಕೆಂದರೆ ನಾನಿಲ್ಲಿ ಏನು ಹೇಳಿದ್ರು, ಅಲ್ಲಿ ಬಂದು ಹೋದಂತಹ ಯಾತ್ರಿಕರು, ಅಲ್ಲಿ ಬಂದು ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಕಾತುರತೆಯಿಂದ ಬಂದಂಥ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರ ಒಳ ಮನಸ್ಸು ದೇವರನ್ನ ದರ್ಶನ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೋಬೇಕು. ಯಾರಿಗೂ ನೂಕುನುಗ್ಗಾಟವಿಲ್ಲದಿರ ಶ್ರದ್ಧಾಭಕ್ತಿಯಾಗಿ ಬಂದವರೆಲ್ಲರೂ ಮೊಬೈಲ್ಲೂ ಫೋಟೋ ವಿಡಿಯೋ ಜೊತೆಗೆ ನಾವು ಮನೆಗಳಿಂದ ತಂದಿರತಕ್ಕಂಥ ಮಣ್ಣನ್ನು ಭಗವಂತನಿಗೆ ತೋರಿಸಿ ಕಷ್ಟ ಬೇಗ ದೂರ ಆಗಲಿನಪ್ಪ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಆ ಸುಂದರ ಕ್ಷಣ ಎಲ್ಲರೂ ನೋಡಬಹುದು. ನಮೋ ನಾರಾಯಣಾಯ. ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನ ಇದೊಂದು ಮಹಾಭಾಗ್ಯ. ನಾವು ದೇವಾಲಯಗಳಿಗೆ ಹೊರಡ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೊರಡ್ತೀವಿ. ಆದರೆ ಪುಣ್ಯಕ್ಷೇತ್ರಗಳಿಗೂ ದೇವಾಲಯಗಳಿಗೂ ಅಲ್ಲಿನ ಒಂದು ವ್ಯವಸ್ಥೆ ಬೇರೆ. ಆದರೆ ಇಲ್ಲಿ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮವನ್ನು ದರ್ಶನ ಮಾಡಿ ಸಾಕ್ಷಾತ್ ಭಗವಂತನೇ ಲಕ್ಷ್ಮೀ ಬೋರಹ ಸ್ವಾಮಿಯೇ ಅಲ್ಲಿ ಕೂತು ಎಲ್ಲರನ್ನೂ ಹರಸಿ ಆಶೀರ್ವದಿಸ್ತಿರ್ತಕ್ಕಂಥ ಆ ಕ್ಷಣ, ಅದರ ಆನಂದವೇ ಆನಂದ. ದೂರದಿಂದ ಬಂದು ಕೈಲಾಗದಿದ್ದರೂ ಒಮ್ಮೆ ದರ್ಶನ ಮಾಡಬೇಕು. ದರ್ಶನ ಮಾಡಿ ನಮ್ಮ ಕರ್ಮಫಲವನ್ನು ದೂರ ಮಾಡ್ಕೋಬೇಕು. ಈ ಕಾಯಕಕ್ಕೆ ಬಂದದ್ದು ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಎಲ್ಲರೂ ಬಂದರು. ಅಭಿಷೇಕ ಪ್ರಾರಂಭವಾಗುವವರೆಗೂ ಎಲ್ಲರೂ ಕಾತುರತೆಯಿಂದ ಕಾದರು. ನಮೋ ನಮ್ಮ ಹೆಸರು ಎಂ ಶರೀಫ್ ಅಂತೇಳಿ, ನಾವು ವಿಜಯನಗರ ಜಿಲ್ಲೆಯಿಂದ ಬಂದಿದ್ವಿ. ನಮ್ಮ ಗುರುಗಳ ದರ್ಶನ ಪಡಿಬೇಕಂತ ಸುಮಾರು ದಿನಗಳಿಂದ ನಾವು ಕಾಯ್ತಿದ್ವಿ. ಇವತ್ತು ನಮಗೆ ಆ ಕಾಲ ಅವಕಾಶ ನಮ್ಮ ಆನಂದ್ ಗುರೂಜಿಯವರ ಅನುಗ್ರಹ ಇವತ್ತಾಯಿತು. ಇವತ್ತು ಸಾಲಿಗ್ರಾಮ ಅನ್ನೋ ಒಂದು ಸ್ಥಳ ನೋಡ್ಬೇಕಂತ ಒಂದು ಕಾರ್ಯಕ್ರಮ ಇವತ್ತು ಆನಂದ್ ಗುರೂಜಿಯವರಿಂದ ನಮಗೆ ಕೂಡಿ ಬಂತು. ಒಳ್ಳೆಯ ಒಂದು ಟಿ ವಿಯಲ್ಲೇ ನೋಡ್ತಿದ್ವಿ, ಅವಕಾಶ ಸಿಕ್ಕಿದ್ದಿಲ್ಲ. ಇವತ್ತು ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ ಗುರೂಜಿ ಆಶೀರ್ವಾದ ನಮಗೆ ಸದಾ ಇರಲಿ. ಇದು 2ನೇ ಸಲ ಬರ್ತಾ ಇರೋದು. ನಾನು ಫಸ್ಟ್ನೇ ಸಲ ಬಂದು ದೇವ್ರಿಗೆ ಸಂಕಲ್ಪ ಮಾಡಿಬಿಟ್ಟು ಹೋಗಿದ್ದೆ. ನನಗೆ ನಿನ್ನೆ ಕೇಸ್ ಇತ್ತು, ನಾನು ನಿನ್ನೆ ಕೇಸ್ಗೆ ಹೋಗಿದ್ದೆ. ನಿನ್ನೆ ಕೇಸ್ಗೆ ಹೋಗೋವಾಗ ಲಾಯರ್ ನನ್ನ ಪರವಾಗಿ ಮಾತಾಡಿದ್ರು. ನನಗೆ ತುಂಬಾ ಖುಷಿ ಆಯಿತು. ನಾನು 6 ತಿಂಗಳಿಂದ ನಾನು ಅಲಿತಾ ಇದ್ದೆ ಕೋರ್ಟ್ಗೆ, ಆದರೆ ನಂದು ಯಾವುದು ನಡೀತಾ ಇಲ್ಲ ಅಲ್ಲಿ. ಆದರೆ ನಾನು ಇಲ್ಲಿ ಬಂದೋದ್ಮೇಲೆ ನನಗೆ ಒಂದು ಒಳ್ಳೆ ಖುಷಿ ಸಿಕ್ತು, ಒಳ್ಳೆ ಸುದ್ದಿ ಸಿಕ್ತು. ಆದರೆ ಆ ಗುರೂಜಿ ಆಶ್ರಮಕ್ಕೆ ಬಂದು ನನಗೆ ಒಳ್ಳೇದಾಯಿತು. ಅವ್ರೇನು ಹೇಳ್ತಾರೆ ಅದೆಲ್ಲ ನಮ್ಮ ಮನೇಲಿ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಇವಾಗ ನಿಂತ್ಕೊಳ್ಳೋಕ್ಕೆ ಒಂದು ನೆಲೆ ಸಿಕ್ಕಿದೆ, ಒಂದು ಮನೆ ಸಿಕ್ಕಿದೆ. ಆ ಮನೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ, ನಾವು ನಮ್ಮ ಕುಟುಂಬ ಎಲ್ಲರೂ. ಯಾದಗಿರಿಲಿಂದ ಬಂದಿದ್ದೆವು. ದಿವಸ ನಾವು ಅಪ್ಪವ್ರದ್ದು ಪ್ರೋಗ್ರಾಮ್ ನೋಡ್ತೇವೆ. ನಮಗೆ ಭಾಳ ಸಂತೋಷ ಆಗ್ಯದ. ನಮ್ಮ ಮನೆಯಾಗ ಎಲ್ಲರಿಗೆ ಆಶೀರ್ವಾದ ಮಾಡಲಿ, ನಮ್ಮ ಅಪ್ಪವ್ರದ್ದು ಆಶೀರ್ವಾದ ನಮಗಿರಲಿ. ಸ್ವಾಮಿಯ ದರ್ಶನಕ್ಕಾಗಿ ಬಂದಂತಹ ಭಕ್ತರಿಗೆ ಯಥೇಚ್ಛವಾದಂತಹ ಅನ್ನಪ್ರಸಾದ ಆಗಬೇಕು. ಅಷ್ಟು ಜನ ಪಾಚಕರು, ಅಡಿಗೆಯವರು ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಿಗ್ಗೆ ಪ್ರಾರಂಭ ಆದರೆ ಸಂಜೆವರೆಗೂ ತಾವೇ ನೋಡ್ತಾ ಇದ್ದೀರಿ ಅನ್ನದ ಪಾತ್ರೆಗಳನ್ನು. ಮೊದಲು ಆಶ್ರಮದ ಅಡಿಗೆ ಮನೆ ಒಳಗಡೆ ಅಡಿಗೆ ಆಗ್ತಾಯಿತ್ತು. ಒಳಗಡೆ ಆಗ್ತಾ ಇರ್ತಕ್ಕಂಥ ಅಡಿಗೆ ಪಾತ್ರೆಗಳನ್ನು ಆಚೆ ಬೇಗ ಬೇಗ ತರಲಿಕ್ಕಾಗಲ್ಲ ಅಂತ ಕೊನೆಗೆ ಹೊರಗಡೆನೇ ಬದ್ದಾಯಿತು. ಹೊರಗಡೆ ಇಟ್ಕೊಂಡಂತಹ ಪಾತ್ರೆಗಳು ಅಲ್ಲಿ ಪಾಚಕ ಅಂದರೆ ಅಲ್ಲಿ ಅಡಿಗೆ ತಯಾರಾಗಬೇಕು, ಅಲ್ಲೇ ಪಕ್ಕದಲ್ಲೇ ವಿನಿಯೋಗ ಆಗಬೇಕು. ನೋಡಿ, ಇಷ್ಟು ಪಾತ್ರೆಗಳು ರೆಡಿಯಾಗಿ ಇಷ್ಟು ಅಡಿಗೆ ವ್ಯವಸ್ಥೆ ಆದರೂ ಅನ್ನೋದಕ್ಕಿಂತ ಆಗಲಿಕ್ಕೆ ಬೇಕಾದಂಥ ಸಹಕಾರ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ಇಷ್ಟು ಜನಕ್ಕೆ ಅನ್ನ ನೈವೇದ್ಯ, ಮಹಾಪ್ರಸಾದ, ಬಂದಂತಹ ಪ್ರತಿಯೊಬ್ಬರೂ ಪ್ರಸಾದವನ್ನು ಸ್ವೀಕರಿಸಬೇಕು. ಬರೀ ಒಂದು ರೈಸ್ ಬಾತೋ ಅಥವಾ ಒಂದು ಚಿತ್ರಾನ್ನ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಸಿಹಿ ಬೇಕು. ಆ ಪೊಂಗಲ್ಲಾಗಲಿ ಮತ್ತು ಅನ್ನ ಆಗಲಿ ಏನೇ ಆದರೂ ಜೊತೆಗೆ ಒಂದಷ್ಟು ಫ್ರೀ ಬಿಟ್ಕೊಟ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು. ಎಲ್ಲರ ಅಭಿಮಾನ ಈ ನಿಮ್ಮ ಆನಂದ್ ಗುರೂಜಿ ಮೇಲೆ. ನೋಡಿ, ಈ ಪ್ರೀತಿ ವಿಶ್ವಾಸ ಇಡೀ ರಾಜ್ಯದ ದೇಶದ ಯಾವ ಸ್ವಾಮೀಜಿಗಳಿಗೂ ಅಥವಾ ಯಾರೊಬ್ಬರಿಗೂ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಅನಿಸುತ್ತೆ ಒಂದೊಂದು ಸತಿ ಇದೆಲ್ಲ ನೋಡಿದಾಗ ಯಾವ ಜನ್ಮದ ಪುಣ್ಯನಪ್ಪ, ಇಷ್ಟು ಅಭಿಮಾನಿ ದೇವರುಗಳ ಒಂದು ಜೊತೆಯಲ್ಲಿ ನಾನು ಇದ್ದೀನಲ್ಲ, ನನಗೊಂದು ಸಂತೋಷವೇ ಸರಿ. ನಿಜಕ್ಕೂ ಇದೆಲ್ಲ ನೋಡಿದಾಗ ನನ್ನ ಮುಂದಿನ 7 ಜನ್ಮ ಇದ್ದರೂ ಈ ರಾಜ್ಯದ ಈ ಋಣವನ್ನು ನಾನು ಹರಿಸ್ಲಿಕ್ಕೆ ಆಗೋದಿಲ್ಲ.
ಇಂತಹ ಪ್ರೀತಿ ವಿಶ್ವಾಸ, ಈ ಬಾಂಧವ್ಯ, ಅಬ್ಬಬ್ಬಾ, ಆ ಪ್ರೀತಿನೇ ಬೇರೆ. ಆದರೂ ಯಾರು ಎಲ್ಲಿಂದ ಬಂದರು, ಎಷ್ಟು ದೂರದಿಂದ ಬಂದರು, ಅವ್ರನ್ನೆಲ್ಲರನ್ನೂ ಹತ್ತಿರದಿಂದ ಹೋಗಿ ಮಾತಾಡಬೇಕು ಎಂಬತಕ್ಕಂಥ ಆಸೆ ಮಾತ್ರ ಸ್ವಾಮಿಯ ಆ ಸೇವೆ ಸಂಪನ್ನವಾಗುವವರಿಗೂ ನನಗೆ ಕೊನೆ ಆಗಲಿಲ್ಲ. ಉದ್ದೇಶ ಇಷ್ಟೇ, ಅಷ್ಟು ದೂರಾಭಾರದಿಂದ ಬಂದಾಗ, ಮಳೆ ಗಾಳಿ ಬಿಸಿಲು ಏನೂ ಲೆಕ್ಕಿಸದೇರ ಬಂದ್ರಲ್ಲ, ಬಂದಾಗ ನಿಮ್ಮನ್ನು ಹತ್ತಿರದಿಂದ ಒಮ್ಮೆ ನಾನು ಮಾತಾಡಿದ್ರೆ ನನಗೊಂದು ಸಂತೋಷ. ಆದರೆ ಬರಲಿಕ್ಕೆ ಬಿಟ್ಕೊಡ್ಬೇಕಲ್ಲಪ್ಪ, ಬಿಡ್ತಾನೇ ಇರಲಿಲ್ಲ. ಆದರೂ ನೀವು ಗಟ್ಟಿನ, ನಾನು ಗಟ್ಟಿನ, ನೋಡೇ ಬಿಡೋಣ ಅಂಥೇಳಿ ನೀವೆಲ್ಲಿದ್ದರೆ ಅಲ್ಲಿಗೆ ನಾನೇ ಮಧ್ಯ ಮಧ್ಯ ಬಂದೆ. ಆ ಬಂದಾಗ ಆ ನೂಕುನುಗ್ಗಾಟ ಅವೆಲ್ಲವೂ ನೋಡಿದ್ರೆ ಒಂದು ಬಹಳ ಭಯನೇ ಆಗೋದು. ಆದರೂ ಆ ಪ್ರೀತಿ ವಿಶ್ವಾಸ ಮಾತ್ರ, ಇಂತಹ ಪ್ರೀತಿ ವಿಶ್ವಾಸ ಬಹುಶಃ ಯಾರಿಗೆ ಸಿಕ್ಕಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ನನಗಂತೂ ಬಹಳ ಸಂತೋಷ ಇದೆ. ಅದಕ್ಕಾಗಿ ನನ್ನ ಈ ಕಾರ್ಯಕ್ರಮಗಳು ನಿರಂತರವಾಗಿ ಒಂದಲ್ಲ ಒಂಥರ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಆ ಕಾರ್ಯಕ್ರಮಗಳಿಗೆ ನಾನು ಬರ್ತಾನೆ ಇರ್ತೇನೆ. ಬಂದಾಗ ನಿಮ್ಮ ಪ್ರೀತಿ ತೋರಿಸ್ತಾ ಇದ್ದೀರಿ. ಎಲ್ಲಿಂದೆಲ್ಲಿ ಬಂದರೂ ಸಹಿತ ಇಡೀ ರಾಜ್ಯ ಪ್ರವಾಸ ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಹೀಗೆ ಜನಸಾಗರ ಇದೆ ನೋಡಿ. ಸರತಿ ಸಾಲಲ್ಲಿ ನಿಂತಿರೋರನ್ನು ಹತ್ತಿರದಿಂದ ಬಂದಾಗ ಅಕಸ್ಮಾತ್ ನಾನು ಸಿಗದಿರ ಆಗ್ಬೋದೇನೋ, ಅದಕ್ಕೋಸ್ಕರ ನೀವು ನಿಂತಿರುವ ಸ್ಥಳಕ್ಕೆ ನಾನೇ ಬರ್ತಾ ಇದ್ದೇನೆ. ಸಾಕಷ್ಟು ಜನ ದೂರಾಭಾರ ಲೈವಲ್ಲಿ, ಅಂದರೆ ಆ ಲೈನಲ್ಲಿ ನಿಂತು ನನ್ನ ನೋಡಬೇಕು ಅನ್ನೋ ಪ್ರೀತಿ ವಿಶ್ವಾಸ. ಶ್ರೀನಿವಾಸನಿಗೆ ಎಲ್ಲರನ್ನೂ ಪಕ್ಕಕ್ಕೆ ಕಳಿಸುವಂಥದ್ದು, ಆದಷ್ಟು ಸ್ವಲ್ಪ ದಾರಿ ಮಾಡಿಕೊಡಿ ಅಂತ ಹೇಳುವಂಥ ಧ್ವನಿ. ಜೊತೆಗೆ ಆ ಸಿಬ್ಬಂದಿ ಪಾಪ ಅವರೂ ಸಹಿತ ಶ್ರಮಿಸ್ತಿದ್ದಾರೆ. ಹತ್ತಿರದಿಂದ ನಿಂತ್ಕೋಬೇಕು, ಒಂದು ಫೋಟೋ ತಗೊಳ್ಬೇಕು. ಜೊತೆಗೆ ಸರದಿ ಸಾಲಲ್ಲೇ ಇದ್ದು ಸ್ವಲ್ಪ ಯಾಮಾರ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ತಿರುಗಿ ಒಬ್ಬರು ಬಂದು ನಮಸ್ಕಾರ ಮಾಡುವಂಥದ್ದು. ಹೆಜ್ಜೆಯನ್ನು ಹಾಕುವಾಗ ಸಡನ್ನಾಗಿ ಒಬ್ಬರು ನಮಸ್ಕಾರ ಮಾಡಿದ್ರೆ ಮುಂದೆ ಕಾಲು ಎಡುವುದಂಗೆ ಆಗುತ್ತೆ ನೋಡಿ. ಇಲ್ಲೊಬ್ಬ ತಾಯಿ ನಡಿಲಿಕ್ಕಾಗಲ್ಲ, ಮನೇಲಿರ್ಲಿಕ್ಕಾಗೋದಿಲ್ಲ, ನೋಡಬೇಕು, ಹತ್ತಿರದಿಂದ ನೋಡಬೇಕು. ಆ ತಾಯಿಯ ಮನಸ್ಸು ಅಲ್ಲಿಂದ ಬಂದಾಗ ನನಗೇ ಗೊತ್ತಿಲ್ಲದಂಥ ರೀತಿ ಸರದಿ ಸಾಲಲ್ಲಿ ಎಲ್ಲರನ್ನೂ ಮಾತಾಡಿಸ್ತಾ ಬಂದೆ. ಆಗ ಆ ತಾಯಿ ನೋವನ್ನು ನಾನು ಕಂಡೆ. ಆ ತಾಯಿ ಇದ್ದಂಥದ್ದನ್ನು ನೋಡಿ ಹತ್ತಿರದಿಂದ ಮಾತಾಡದೆ ಆಗ ಆ ತಾಯಿ ತೋಡ್ಕೊಂಡಂತಹ ದುಃಖ ನನ್ನ ಜೀವನ ಸಾರ್ಥಕ ಅಂತ. ಎಷ್ಟು ಹೇಳಿದ್ರು, ಯಾವ ರೀತಿ ನಾನು ಮಾತಾಡಿದ್ರು, ಏನೆಲ್ಲ ಈ ನನ್ನ ಅಭಿಮಾನಿ ದೇವರುಗಳ ಬಗ್ಗೆ ನಾನು ವರ್ಣನೆ ಹೇಳಿದ್ರು ಅದು ತುಂಬ ಕಡಿಮೆ. ಎಲ್ಲರನ್ನೂ ಮಾತಾಡಿಸಿ ಪುನಃ ಆಶ್ರಮದ ಒಳಗೆ ಬಂದು ಇನ್ನು ಅಲ್ಲಿ ಅಭಿಷೇಕ ಪ್ರಾರಂಭ ಆಗಬೇಕು. ಅಭಿಷೇಕವನ್ನು ದರ್ಶನ ಮಾಡಲಿಕ್ಕಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಇದು ಪ್ರತಿ ದಿನಗಳಲ್ಲಿ ಆದ ಕಡೆಯ ದಿನದ, ಅಂದರೆ ದೇವರ ಆ ದರ್ಶನ ಸಂಪನ್ನ ಅಂತ ನಾವು ಏನು ಹೇಳಿದ್ದೀವೋ 23ನೇ ತಾರೀಕು ನಡೆದಂಥ ಈ ಕಾರ್ಯಕ್ರಮ. ಸ್ವಲ್ಪ ಸಮಾಧಾನವಾಗಿ ಕೂತ್ರೆ ತಾವೆಲ್ಲರೂ ಕೂತ್ಕೊಂಡಿರೋ ಸ್ಥಳಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಬಂದಾಗ ಒಂದಿಷ್ಟು ಜನ ಮಾತ್ರ ಈ ನೂಕುನುಗ್ಗಾಟ ಮಾಡಿಬಿಟ್ರೆ ಎಲ್ಲಿ ಕೂತು ಮಾತಾಡೋದು? ಆಶ್ರಮದ ಒಳಗೆ ಲೈನಲ್ಲಿ ನಿಂತಿರ್ತಕ್ಕಂಥವ್ರನ್ನು, ಜೊತೆಗೆ ಪೂಜೆಗೆ ಎಲ್ಲರೂ ಕಾತುರತೆಯಿಂದ ಕಾಯುವಾಗ ಅವರುಗಳ ಮಧ್ಯದಲ್ಲಿ ಬಂದು ಪೂಜೆಯನ್ನು ಪ್ರಾರಂಭಿಸೋಣ, ನೀವೊಂದು ಸಂಕಲ್ಪಕ್ಕೆ ಸಿದ್ಧರಾಗಿ ಅಂತ ಹೇಳಿರುವಂಥ ಕ್ಷಣ. ತಿರುಮಲ ತಿರುಪತಿಯಿಂದ ಪ್ರಸಾದ ಭಗವಂತ ಇವತ್ತು
ಈ 11 ದಿನ ವಿಶೇಷವಾದಂಥ ರೀತಿ ಸಾಲಿಗ್ರಾಮ ಅನುಷ್ಠಾನ ಆದಮೇಲೆ ಸ್ವಾಮಿ ತಿರುಮಲ ತಿರುಪತಿಯಿಂದ ಮಹಾಪ್ರಸಾದವನ್ನು ಇಲ್ಲಿ ಕಳಿಸಿದ್ದಾರೆ. ಅಂದರೆ ತಿರುಮಲ ತಿರುಪತಿ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀನಿವಾಸನಿಗೆ ಲಕ್ಷ್ಮೀ ಭೂವರಾಹ ಸ್ವಾಮಿ ಅಲ್ಲಿರ್ತಕ್ಕಂಥ ಭೂವರಾಹ ತಿರುಮಲ ಶ್ರೀನಿವಾಸನಿಗೆ ದಾರಿ ಮಾಡಿಕೊಟ್ಟ, ನೀನು ಇಲ್ಲೇ ನಿಂತುಕೋ, ನೀನು ಬರ್ತಕ್ಕಂಥ ಭಕ್ತರು ನೋಡು ಅಂತ. ಹಾಗೆ ಅಲ್ಲಿಂದ ಶ್ರೀನಿವಾಸ ಇವತ್ತಿನಲ್ಲಿರ್ತಕ್ಕಂಥ ಭೂವರಾಹ ಸ್ವಾಮಿಯ ಈ ಸಾಲಿಗ್ರಾಮ ದರ್ಶನಕ್ಕೆ ಬಂದಿರುವ ಭಕ್ತರ ಸಮ್ಮುಖದಲ್ಲಿ ಮಹರ್ಷಿ ಮಂದಿರಕ್ಕೆ ತಿರುಮಲ ತಿರುಪತಿ ಆಸ್ಥಾನದಿಂದ ಮಹಾಪ್ರಸಾದ ಬಂದಿರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಗೋವಿಂದ 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 ಗೋವಿಂದ. ಅಭಿಷೇಕವನ್ನು ಪ್ರಾರಂಭ ಮಾಡ್ತಿರ್ತಕ್ಕಂಥ ಈ ಕಾಲ, ಇಲ್ಲಿ ಈಗ ತಾವು ನೋಡ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿ ಆಸ್ಥಾನದಿಂದ ಅಲ್ಲಿನಿಂದ ಬಂದಿರತಕ್ಕಂತಹ ಆ ಸಾನ್ನಿಧ್ಯದಿಂದ ತಂದಂಥ ಮಹಾಪ್ರಸಾದ ದೊರಕುನಾ ಇటువంటి ಸೇವೆ ನೋಡಿ. ಅಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ಶ್ರೀನಿವಾಸನ ಸಾನ್ನಿಧ್ಯದಿಂದ ಅಲ್ಲಿಂದ ಮಹಾಪ್ರಸಾದವನ್ನು ಸಹಿತ ಅಲ್ಲಿನ ಅರ್ಚಕರು ತಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮಹಾಪ್ರಸಾದವನ್ನು ನನಗೆ ಕೊಟ್ಟರು. ಆ ಕೊಟ್ಟಂಥ ಕ್ಷಣ ನಿಜಕ್ಕೂ ನನ್ನ ಕಣ್ಗಳಲ್ಲಿ ನೀರು ಬಂತು. ನನ್ನಿಂದ ಸೇವೆ ಪ್ರತಿನಿತ್ಯ ಆ ಲಕ್ಷ್ಮೀ ಭೂವರಾಹ ಸ್ವಾಮಿಗೆ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಮಹಾಯಜ್ಞದಲ್ಲಿ ಭಗವಂತನ ಪ್ರತಿನಿತ್ಯ ನಾನು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಕಾಲಕ್ಕೆ ಶ್ರೀನಿವಾಸನೇ ಪ್ರಸಾದವನ್ನು ನಾನು ಕಳಿಸ್ಕೊಟ್ಟಿದ್ದಾನೇನೋ ಎಂಬಂಥ ರೀತಿ ನನಗಂತೂ ಬಹಳ ಆನಂದ ಆಯಿತು. ಸ್ವಾಮಿಯ ಪ್ರಸಾದವನ್ನು ಹೊತ್ತು ತಂದವರಿಗೆ ನಮ್ಮ ಆಶ್ರಮದ ಒಂದು ಗೌರವ ಇದನ್ನು ಸಲ್ಲಿಸಲೇಬೇಕು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದಿಂದ ಬಂದಿರುತ್ತೇನೆ. ಇಲ್ಲಿ ಬಂದು ನಮ್ಗೆ ಭಾಳ ಖುಷಿ ಆಯಿತು. ಆನಂದ ಗುರುಜಿಗಳು ಇಲ್ಲಿ ಎಲ್ಲ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ಹೀಗೆ ಪ್ರತಿ ವರ್ಷ ಮಾಡಲಿ, ಮುಂದಿನ ವರ್ಷ ನಮಗೆ ಆಶೀರ್ವಾದ ಇರಲಿ ಅಂತೇಳಿ ನಾನು ಆನಂದ ಗುರುಜಿಗಳಲ್ಲಿ ಬೇಡಿಕೊಳ್ಳುತ್ತೇನೆ. ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ತಾವರಗೇರಿಯಿಂದ ಬಂದೀವ್ರಿ. ಆಮೇಲೆ ಗುರುಜಿ ಅವರು ದಿನ ಟಿವಿಯಾಗ ಹೇಳ್ತಿದ್ರಿ, ಅವ್ರು ಏನು ಅನುಷ್ಠಾನ ಹೇಳಿದ್ರು ನಾವು ಮಾಡೀವ್ರಿ, ನಮ್ಗೆ ಒಳ್ಳೇದಾಗೈತ್ರಿ. ಸಾಲಿಗ್ರಾಮ ಪೂಜೆ ಪುನಸ್ಕಾರ ಭಾಳ ಚೆನ್ನಾಗಿ ನಡೆದಿದೆ. ಜನರು ಅತಿ ವಿಜೃಂಭಣೆಯಿಂದ ಸಾಲುಗಟ್ಟಲೆ ಬಂದು ದರ್ಶನ ಪಡೆಯುತ್ತಿದ್ದಾರೆ. ಗುರುಜಿಯವರ ದರ್ಶನ ಭಾಗ್ಯ ಪಡೆದವರೆಲ್ಲ ಧನ್ಯರು ಅಂತೇಳಿ ಹೇಳಲಿಕ್ಕೆ ಬಯಸುತ್ತೇನೆ. ನಾವು ಸಾಲಿಗ್ರಾಮ ದರ್ಶನಕ್ಕೆ ಶಿರಾದಿಂದ ಬಂದಿದ್ದೀವಿ. ಆನಂದ್ ಗುರುಜಿ ಅವರು ಎಲ್ಲ ದರ್ಶನ ಮಾಡಿದ ಜನರುಗಳ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದಾರೆ. ನಾವು ಅವರು ಪರಮ ಭಕ್ತರು. ಆನಂದ್ ಗುರುಜಿ ಇದು ಅಂದರೆ ತುಂಬ ಚೆನ್ನಾಗಿ ಮೂಡಿ ಬರ್ತೈತೆ. ಜಿ ಕನ್ನಡ ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಇದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಮಳೆ ಬೆಳೆ ರೈತರಿಗೆ ಅನುಕೂಲ ಆಗಲಿ ಮತ್ತು ಎಲ್ರಿಗೂ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈಗ ಇಷ್ಟು ಜನ ಇಲ್ಲಿ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇಲ್ಲಿ ಸಾಲಿಗ್ರಾಮ ಎಂಬುದು ಒಂದು ಶಿಲೆ. ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೂ ಸಾಲಿಗ್ರಾಮ ಇದೆ. ಈ ಸಾಲಿಗ್ರಾಮವನ್ನು ದರ್ಶನ ಮಾಡದೆ ಒಂದು ಪುಣ್ಯದ ಕಾಯಕ. ದೇವರ ದೇವಸ್ಥಾನದಲ್ಲಿ ದೇವರ ವಿಗ್ರಹಗಳನ್ನು ನೋಡ್ತೀವಿ, ಆದರೆ ಸಾಲಿಗ್ರಾಮ ದರ್ಶನ ಅಪರೂಪ. ಇಂಥ ಅಪರೂಪವಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡದೆ ಬಹಳ ವಿಶೇಷ. ಶಿಲಾರೂಪದಲ್ಲಿರ್ತಕ್ಕಂಥ ವಿಷ್ಣು ಸಾಲಿಗ್ರಾಮ ಒಂದು ಸಾಲಿಗ್ರಾಮ ಶಿಲೆಯಾಗಿ ಎಲ್ಲರೂ ಸಹಿತ ಪೂಜಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಹಾಗಾಗಿ ಸಾಲಿಗ್ರಾಮಕ್ಕೆ ಅದರದೇ ಆದ ಮಹತ್ವವಿದೆ. ಸಾಲಿಗ್ರಾಮ ಶಿಲೆ ದರ್ಶನ ಮಾಡಿದಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ನಾವು ವೇಗವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದರೆ ನಮ್ಮ ಮನದಲ್ಲಿರ್ತಕ್ಕಂಥ ಮನದಾಳದ ಮಾತಿಗೆ ಭಗವಂತ ಶೀಘ್ರವಾಗಿ ಸ್ಪಂದಿಸ್ತಾನೆ. ಸಾಲಿಗ್ರಾಮದ ಹತ್ತಿರದ ದರ್ಶನ, ಅಭಿಷೇಕದ ದರ್ಶನ ಅದು ಪರಮಪಾವನ. ನೇಪಾಳದ ಸಮೀಪದಲ್ಲಿರ್ತಕ್ಕಂಥ ಒಂದು ಪರ್ವತದಲ್ಲಿ ಅಲ್ಲಿ ಹರಿದು ಬರುವಂಥ ಆ ಜಲ, ಅದರಲ್ಲೂ ಕಾಲಿ ಗಂಡಕಿ ನದಿ, ಕಾಲಿ ಗಂಡಕಿ ನದಿ ಅಂತ ಹೇಳ್ತಾರೆ. ಕಾಲಿ ಗಂಡಕಿ ನದಿಯ ಸಮೀಪದಲ್ಲಿ ಶಾಲಗ್ರಾಮ ಎಂಬತಕ್ಕಂಥ ಸ್ಥಳ. ಈ ಶಾಲಗ್ರಾಮ ಎಂಬತಕ್ಕಂಥ ಸ್ಥಳದಲ್ಲೇ ಸಿಗುವಂಥದ್ದು ಸಾಲಿಗ್ರಾಮ. ಅದನ್ನೇ ಈಗ ತಾವು ದರ್ಶನ ಮಾಡ್ತಿದ್ದೀರಿ. ಈ ಸಾಲಿಗ್ರಾಮ ನೋಡೋದಾಗಲಿ ಸ್ಪರ್ಶಿಸತಕ್ಕಂಥದ್ದಾಗಲಿ ಆ ಸ್ಪರ್ಶದಲ್ಲೇ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ಜೊತೆಗೆ ಸಾಲಿಗ್ರಾಮಕ್ಕೆ ಹಸ್ತದಿಂದ ಅಭಿಷೇಕ ನಡೆಸೋದಿದೆಯಲ್ಲ, ಅದು ಮತ್ತಷ್ಟು ಪುಣ್ಯದ ಕಾಯಕ. ಹೀಗಾಗಿ ಈಗ ಸಾಲಿಗ್ರಾಮಗಳು ಆಯಾ ಪ್ರದೇಶಗಳಲ್ಲಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದಲ್ಲ, ಒಂದು ಭಾಗದಲ್ಲಿ ಮಾತ್ರ, ಅದರಲ್ಲೂ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥದ್ದು, ಗಂಡಕಿ ನದಿಯ ಗರ್ಭದಲ್ಲಿ ಸಿಗ್ತಕ್ಕಂಥ ಸಾಲಿಗ್ರಾಮ.
ನೋಡಿ ಎಷ್ಟು ವಿಶೇಷವಾಗಿದೆ. ಗಂಡಕಿ ನದಿಯ ಗರ್ಭದಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಈ ಸಾಲಿಗ್ರಾಮವನ್ನು ದರ್ಶನ ಮಾಡ್ತಾ ಅಭಿಷೇಕವನ್ನು ಮಾಡುವಂತಹದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಲಿಗ್ರಾಮದ ಗರ್ಭದಲ್ಲಿ ಕಾಣುವಂತಹ ಚಕ್ರ ಇದೆಯಲ್ಲ, ಇದು ಮತ್ತಷ್ಟು ವಿಶೇಷ. ಈ ಚಕ್ರದ ದರ್ಶನವೇ ಅದು ಹಿಂದೂಗಳಿಗೆ ಮತ್ತು ದರ್ಶನ ಮಾಡ್ತಕ್ಕಂಥವರಿಗೆ ಒಂದು ವಿಶೇಷವಾದ ಫಲ. ಆ ಒಳಗಿರ್ತಕ್ಕಂಥ ಹಿಂದೂಗಳ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಈ ಕಲ್ಲು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳುವಿನಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಚಕ್ರ ರಚನೆ ಆಗುತ್ತೆ. ವಜ್ರಕೀಟ ಎಂಬತಕ್ಕಂಥ ಹುಳುವಿಗೆ ಆಶ್ರಯದ ತಾಣ. ನೋಡಿ, ವಜ್ರಕೀಟ ಎಂಬತಕ್ಕಂಥ ಹುಳುವಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು ಈ ಶಿಲೆ. ಆಶ್ರಯವನ್ನು ಕೊಟ್ಟಾಗ ಅಲ್ಲಿ ಒಂದು ಸುದರ್ಶನ ಚಕ್ರವನ್ನಾಗಿ ರಚನೆ ಮಾಡತಕ್ಕಂಥ ಕಾಲ ಈ ಒಂದು ವಿಶೇಷತೆ ಇರುತ್ತೆ. ಇದು ವಜ್ರಕೀಟ ಎಂಬತಕ್ಕಂಥ ಹುಳುವಿನ ಆ ಒಂದು ಕೆತ್ತನೆ ಈ ಒಂದು ಚಕ್ರವಾಗಿರುತ್ತೆ. ಜೊತೆಗೆ ಆ ವಜ್ರಕೀಟ ಎಂಬತಕ್ಕಂಥ ಹುಳುವಿನ ಆ ಉಗುಳು ಅಂದರೆ ಎಂಜಿಲು ಏನಿರುತ್ತೆ ಅದರಿಂದ ಬರ್ತಕ್ಕಂಥ ರಸ ಆ ಕೊರೆಯುವಾಗ ಅದು ಸ್ವರ್ಣಾಂಕಿತವಾಗುತ್ತೆ, ಬಂಗಾರ ಆಗುತ್ತೆ. ಅಂದರೆ ಸುಮಾರು ವರ್ಷಗಳು ದಾಟಿದ್ರೆ ಆ ಚಕ್ರದ ಮೇಲೆ ಬಂಗಾರ ಉತ್ಪತ್ತಿ ಆಗುತ್ತೆ, ಬಂಗಾರ ನಾವು ಕಾಣಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಒಂದೊಂದು ಕಾಲಗಳಲ್ಲಿ ಒಂದೊಂದನ್ನ ವಿಶೇಷತೆ ನಾವು ನೋಡ್ತೀವಿ. ಯಾರೊಬ್ಬರು ಮಾಡಿರ್ತಕ್ಕಂಥದ್ದಲ್ಲ, ಯಾರೊಬ್ಬರ ಕೆತ್ತನೆ ಅಲ್ಲ, ಅಂತಹ ಒಂದು ವಿಶೇಷವಾದಂಥ ಅಂಶವೇ ಈ ಸಾಲಿಗ್ರಾಮ. ಒಳಗಡೆ ಆ ವಜ್ರಕೀಟ ಎಂಬತಕ್ಕಂತಹ ಹುಳು ಆ ತನ್ನ ಹಲ್ಲುಗಳಿಂದ ಕೊರೆತವನ್ನು ಕೊರೆದು ಚಕ್ರವನ್ನು ಕೆತ್ತನೆ ಮಾಡುತ್ತೆ. ಅದಾದ ನಂತರ ಆ ಕೀಟ ಶ್ರಮಿಸಿ ಆ ಒಂದು ದ್ರಾವದಿಂದ, ಆ ಕೀಟದಿಂದ ಹೊರಬರುವಂತಹ ದ್ರಾವ ಏನಿದೆ ಆ ದ್ರವವೇ ಚಿನ್ನವನ್ನಾಗಿ ಉತ್ಪತ್ತಿ ಮಾಡುತ್ತೆ, ಚಿನ್ನದ ಸಾಲಿಗ್ರಾಮವಾಗುತ್ತೆ. ಸ್ವಾಮಿಯ ದರ್ಶನ ಮಾಡ್ತಿದ್ದೀವಿ. ಮಾತಾಡುವಂತಹ ಭಗವಂತ ಆ ಭೂವರಹ ಸ್ವಾಮಿಯ ಸಾಲಿಗ್ರಾಮ. ಆ ಸಾಲಿಗ್ರಾಮದ ಒಳಗಿರ್ತಕ್ಕಂಥ ಆ ಚಕ್ರಗಳನ್ನು ಹತ್ತಿರದಿಂದ ದರ್ಶನ ಮಾಡೋ ಭಾಗ್ಯ. ಜೊತೆಗೆ ಇಷ್ಟು ಜನ ಭಕ್ತರು ತಾವೆಲ್ಲರೂ ಸಹಿತ ಮಹರ್ಷಿ ಮಂದಿರಕ್ಕೆ ಬಂದು ಸ್ವಾಮಿಯ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಪ್ರತಿನಿತ್ಯ, ಪ್ರತಿ ಕಾಲ, ಪ್ರತಿ ಕ್ಷಣ ಗೋವಿಂದನ ನಾಮಧೇಯವನ್ನು ನಿರಂತರ ಅರ್ಚನೆ, ಸಂಕಲ್ಪ, ಪೂಜೆ, ದರ್ಶನ ಎಲ್ಲರಿಗೂ ಮಹಾಭಾಗ್ಯ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ. ಸ್ವಾಮಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಗಂಧ, ಅರಿಶಿಣ, ಆ ಮಹಾಪ್ರಸಾದವನ್ನು ಹಣೆಗೆ ತಿಲಕದ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರಿಗೂ ಕೈ ಸೇರಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕಳಿಸಿದ್ದಾಯಿತು. ಸಾಲಿಗ್ರಾಮ ಪೂಜೆಯನ್ನು ಮತ್ತು ಇದರ ತೀರ್ಥ ಪ್ರೋಕ್ಷಣೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಸ್ಕಂದ ಮತ್ತು ಪದ್ಮ ಪುರಾಣದಲ್ಲಿ ಸಾಲಿಗ್ರಾಮದ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿದ್ದಾರೆ. ಸ್ಕಂದ ಮತ್ತು ಪದ್ಮ ಪುರಾಣದಲ್ಲಿ ತಿಳಿಸಿರುವಂಥ ರೀತಿ ಸಾಲಿಗ್ರಾಮವನ್ನು ದರ್ಶನ ಮಾಡಿದರೆ ಸಾಕು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಲೋಕವೇ ಸಮೀಪದಲ್ಲಿ ಸಿಗುತ್ತೆ, ಎಲ್ಲರಿಗೂ ಅದರ ಒಂದು ಅಭಿಲಾಷೆ ಮತ್ತು ಎಲ್ಲರಿಗೂ ಒಂದು ಅಭಿಷ್ಟಗಳು ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಆಧಾರಗಳಿದೆ. ಎಲ್ಲರಿಗೂ ಆ ಅಭಿಷೇಕದ ಜಲ, ಅಭಿಷೇಕದ ತೀರ್ಥ ಒಂದು ಹನಿ ಮೈಮೇಲೆ ಬಿದ್ದರೆ ಸಾಕಪ್ಪ ಎಂಬತಕ್ಕಂಥ ಕಾತುರತೆ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ನಿಮ್ಮ ಆನಂದ ಗುರೂಜಿ ಅಭಿಷೇಕ ಮಾಡಿ ದೇವರ ಸಮೀಪ ಇಲ್ಲ, ನಿಮ್ಮಗಳ ಸಮೀಪದಲ್ಲಿ ಬಂದು ನಿಮ್ಮೆಲ್ಲರಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ಆಶ್ರಮಕ್ಕೆ ಬಂದ ಭಕ್ತರಿಗೆ ಆನಂದ್ ಗುರೂಜಿಯವರಿಂದ, ಆನಂದ್ ಗುರೂಜಿ ಆಶ್ರಮದಿಂದ ಎಷ್ಟು ಸೇವೆ ಸಲ್ಲಿಸಬಹುದೋ, ಎಷ್ಟೆಲ್ಲ ಸೇವೆಯನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯವೋ ಅದಷ್ಟು ನಿಸ್ವಾರ್ಥತೆಯಿಂದ ನನ್ನ ಸೇವೆಯನ್ನು ನಾನು, ನನ್ನೊಂದಿಗೆ ನನ್ನ ಆಶ್ರಮದಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಆ ಸೇವೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಆ ನಂಬಿಕೆ, ಆ ತೃಪ್ತಿ ನನಗಿದೆ. ನಾವು ಚಿತ್ತಾಪುರ ತಾಲೂಕು ಗುಲ್ಬರ್ಗದಿಂದ ಬಂದಿರೋದು. ನಾವು 5 ಜನ, ನಮ್ಮ ತಾಯಿಯಂದಿರು ಮತ್ತು ನಾನು ಬಂದಿರೋದು. ನಾವು ನೋಡಿದೆವು, ಇಂಥ ದೇವಸ್ಥಾನ ಎಲ್ಲೆಲ್ಲಿ ನೋಡಿಲ್ಲ. ನಮಗೆ ತುಂಬ ಸಂತೋಷ ಆಗಿದೆ. ನಮಗೂ ಈ ದೇವರು ಅಷ್ಟ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲೆಂದು, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ನಾನು ಈ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಧನ್ಯವಾದಗಳನ್ನು ಮಾಡುತ್ತೇನೆ. ಆನಂದ ಗುರೂಜಿ ಅಂತ ಅಂದರೆ ಆನಂದ ಅಂದರೆ ಆನಂದ ಗುರೂಜಿ. ನಾನು ತುಂಬ ಕಷ್ಟದಲ್ಲಿದ್ದೆ. ಆವಾಗ ಏನೋ ಅವ್ರು ಹೇಳಿದ್ದೆ ನಾನು ಪೂಜೆ ಮಾಡಿದೆ, ಅದು ನೆರವೇರ್ತು. ಮತ್ತು ಇದು ಭೂವರಹ ಸ್ವಾಮಿ ಸಾಲಿಗ್ರಾಮನ ಪೂಜೆ ಮಾಡ್ತಾಯಿದ್ದೀವಿ, ಬಂದು ಕೇಳಿಕೊಂಡ್ರೆ ಈಡೇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸೋಮವಾರ ನಮ್ಮ ಫ್ಯಾಮಿಲಿ, ನಮ್ಮ ಸಿಸ್ಟರ್ಸ್ಗಳು ಎಲ್ಲರೂ ಬಂದಿದ್ವಿ. ಬಂದು ನಾವು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ಅದೇನೋ ನಾನು ಅಂದ್ಕೊಂಡಿದ್ದು ಒಂದು ಈಡೇರ್ತಾ ಇದೆ. ನನ್ನ ಮಗ ಬುದ್ಧಿವಂತ ಆಗಬೇಕು, ಒಳ್ಳೆಯವನಾಗಬೇಕು, ಅವ್ನು ಕೆಟ್ಟ ಚಾಳಿ ಬಿಟ್ಟು
ಅವನ ಕೆಟ್ಟ ಬುದ್ಧಿ ತಿದ್ಕೊಂಡು ಅವ್ನು ಒಳ್ಳೆಯನಾಗಬೇಕು ಅಂತ ಅಂದ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಹೋದೆ, ತಿದ್ಕೊಂಡಿದ್ದಾನೆ. ಅವ್ನ ನೇಮ್ ಹೇಳೋದಿಲ್ಲ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ನಾನೀಗ ಇಲ್ಲಿ 2ನೇ ಸಲ ಈ ಗೋವಾದಿಂದ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿರುತ್ತೇನೆ. ನಾವು ಸಾಲಿಗ್ರಾಮ ನೋಡಬೇಕಂದ್ಬಿಟ್ಟು ಒಂದು ವಾರದಿಂದ ಅಂದ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಬಂದಿದ್ವಿ. ತುಂಬ ರಶ್ ಇದೆ ಅಂದ್ಬಿಟ್ಟು ಬಂದಿಲ್ಲ. ಇವತ್ತು ಬಂದಿದ್ದೀವಿ. ದಿನ ನಾವು ಈ ಪ್ರೋಗ್ರಾಮ್ ನೋಡಿ ಕೆಲಸ ಮಾಡೋದು. 8 ಗಂಟೆ ಕೂತ್ಕೊಂಡು 10 ಗಂಟೆವರೆಗೂ ನೋಡ್ತೀವಿ, 9:30ವರೆಗೂ. ನಮ್ಗೆ ತುಂಬ ಇಷ್ಟ ಆಯಿತು. ಆನಂದ್ ಗುರೂಜಿ ಪ್ರೋಗ್ರಾಮ್ ಎಲ್ಲ ನೋಡಿ ತುಂಬ ಒಳ್ಳೆಯದಾಗ್ತಾಯಿದೆ. ಸಾಲಿಗ್ರಾಮದ ಅಭಿಷೇಕ ಕಾಲದಲ್ಲಿ ಸ್ವಾಮಿಗೆ ನಡೆದಂಥ ಅಭಿಷೇಕದ ತೀರ್ಥ ಇದು ಜೀವನಕ್ಕೆ, ಆರೋಗ್ಯಕ್ಕೆ ಪರಮ ಪಾವನ. ಸ್ವಾಮಿಯ ಮೇಲೆ ಹಾಲು ನೋಡಿ, ಸ್ವಾಮಿಯ ಮಹಾಪ್ರಸಾದ ನೋಡ್ತಾ ಇದ್ದಾಗೆ ಕಣ್ಗಳಿಗೆ ಆನಂದವನ್ನು ಕೊಡುವಂಥ ರೀತಿ ಭಗವಂತ ಸಾಕ್ಷಾತ್ ಲಕ್ಷ್ಮೀಬೋರಹ ಸ್ವಾಮಿ ಪ್ರಸಾದವನ್ನು ದಯಪಾಲಿಸಿದಂಥದ್ದು. ಪ್ರಸಾದ, ಆ ಪುಷ್ಪ ಪ್ರಸಾದ ಸ್ವಾಮಿ ಕೊಡುವ ಆ ಪ್ರತಿ ಕ್ಷಣವೂ ಸಹಿತ ಅದರ ಆನಂದವೇ ಆನಂದ. ಆ ಕ್ಷಣದಲ್ಲಿ ಆಲೋಚನೆ ಮಾಡಿ, ಆ ಕ್ಷಣದ ಚಿಂತನೆಗಳಿದ್ದಾಗ, ಆ ಕ್ಷಣ ಭಗವಂತನಲ್ಲಿ ಪ್ರಾರ್ಥನೆಯನ್ನಿಟ್ಟಾಗ, ಆ ಪ್ರಾರ್ಥನೆಗೆ ತಕ್ಕಂಥ ರೀತಿ ಪ್ರಸಾದ ವರದಾನ ಆದಾಗ ಅವರ ಮನೋಕಾಮನೆಗಳು ಶೀಘ್ರ ಫಲದಲ್ಲಿ ಸಿದ್ಧಿಯಾಗುತ್ತೆ. ಸ್ವಾಮಿಗೆ ಪುಷ್ಪಾರ್ಚನೆ. ಸ್ವಾಮಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿ, ಆ ಮಂಗಳಾರತಿಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂತಹ ಜನಸಾಗರ. ಭಗವಂತ ಗೋವಿಂದ 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 ಗೋವಿಂದ. ಪ್ರತಿಯೊಬ್ಬರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಯಾರೆಲ್ಲ ಆಶ್ರಮಕ್ಕೆ ಬಂದು ಸ್ವಾಮಿನ ಈ ಮುಹೂರ್ತಗಳಲ್ಲಿ ದರ್ಶನ ಮಾಡಿದ್ದೀರೋ ನಿಮ್ಮ ಕಾಮನೆ ಬೇಗ ಸಿದ್ಧಿಯಾಗಲಿ. ಅದರಲ್ಲೂ ಪುರುಷೋತ್ತಮ ಮಾಸ, ಅಧಿಕ ಶ್ರಾವಣದ ಈ ಶುಭ ಸನ್ನಿವೇಶದಲ್ಲಿ ಮನೆಯಲ್ಲೇ ಕೂತು ಭಗವಂತನ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಸ್ವಾಮಿಗೆ ನಡೆದಂಥ ಷೋಡಶೋಪಚಾರ ಪೂಜೆ, ದೇವಾಲಯದಲ್ಲಿ ಆಶ್ರಮದಲ್ಲಿ ಕೊಟ್ಟಂಥ ಮಹಾಪ್ರಸಾದ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರ ಕಾತುರತೆ. ಸ್ವಾಮಿಗೆ ಆರತಿ, ಪ್ರತಿನಿತ್ಯ ದ್ವಿಕಾಲ ಅನುಷ್ಠಾನ, ಬೆಳಗ್ಗೆ ಸಾಯಂಕಾಲ ಎರಡೂ ಕಾಲದಲ್ಲೂ ಇಷ್ಟೇ ಜನಸಾಗರ. ಒಂದು ಅಪರೂಪವಾದಂತಹ ಮಾಣಿಕ್ಯ. ಬಹುಶಃ ನನಗನ್ನಿಸಿದ್ದು ಯಾರಿಗೂ ಸಿಗದಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಗ್ತೇನೋ. ಆಶ್ರಮಕ್ಕೆ ಭಗವಂತ ಬಂದು ಅಷ್ಟು ಜನ ಭಕ್ತರಿಗೆ ದಾರಿ ಮಾಡಿಕೊಟ್ಟು ಆತ ಆಶೀರ್ವದಿಸಿದ್ದಾನೆ ಅನ್ನೋ ನಂಬಿಕೆ ನಮಗೆ. ಆ ನಂಬಿಕೆಗೆ ತಕ್ಕಂತೆ ಎಲ್ಲರೂ ಬಂದು ದರ್ಶನ ಮಾಡಿರ್ತಕ್ಕಂಥ ಅವರ ಕೋರಿಕೆಗಳನ್ನು ಭಗವಂತನ ಮುಂದಿಟ್ಟಾಗ ಅವರ ಕೋರಿಕೆಗಳು ಈಡೇರಿದ ನಂತರ ಪುನಃ ಒಬ್ಬೊಬ್ಬರಾಗಿ ಕರೆ ಮಾಡಿ ಹೇಳುವಂತಹ ಗಳಿಗೆ ಇದೆಯಲ್ಲ, ಒಬ್ಬೊಬ್ಬರು ಹೇಳುವಂಥ ಮಾತಿದೆಯಲ್ಲ, ಆ ಮಾತನ್ನು ಆಲಿಸುವಾಗ ಸಿಗುವಂಥ ಆನಂದವೇ ಬೇರೆ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವಂತನ ದರ್ಶನ, ಮಹಾಪ್ರಸಾದ, ಜೊತೆಗೆ ಬಿಸಿಲು, ಗಾಳಿ, ಮಳೆ ಎಲ್ಲವೂ ಇದೆ. ಎಲ್ಲದರ ಜೊತೆಗೆ ವ್ಯವಸ್ಥೆ ಎಷ್ಟು ಸಾಧ್ಯವೋ ಅಷ್ಟೇ ವ್ಯವಸ್ಥೆ ಆಯಿತು. ಆ ವ್ಯವಸ್ಥೆಗಳ ಮಧ್ಯದಲ್ಲಿ ಭಗವಂತನ ನೋಡುವಂಥ ಭಾಗ್ಯ ಇದೆಯಲ್ಲ. ಒಬ್ಬೊಬ್ಬರ ಕಷ್ಟಗಳೇನಿದೆಯೋ, ಯಾವ ಸಂಕಷ್ಟಗಳಿಂದ ನರಳುತ್ತಾ ಇದ್ದಾರೋ, ಸಮಸ್ಯೆ ಹೊತ್ತಿರ್ತಕ್ಕಂಥವರು ಭಗವಂತನ ಮುಂದೆ ಬಂದು ಸೆರೆಗೊಡ್ಡಿ, ಭಗವಂತ ನನ್ನ ಕಷ್ಟವನ್ನು ದೂರ ಮಾಡಪ್ಪ ಅಂತ ಕೇಳುವಂಥ ಮನಸ್ಥಿತಿ. ಸಂಸ್ಕಾರ ನೋಡಿ, ಆ ಮಗುವಿನಲ್ಲೂ ಎಂತಹ ಒಂದು ಸಂಸ್ಕಾರ ಇದೆ. ಅದಕ್ಕೆ ಹೇಳೋದು, ಬಾಲ್ಯದಿಂದ ಮಕ್ಕಳನ್ನು ಈ ಮಾರ್ಗದಲ್ಲೇ ನಾವು ಬೆಳೆಸಬೇಕು. ವಿದ್ಯೆ ಕೊಟ್ಟರೆ ಸಾಲದು, ಸಂಸ್ಕಾರ ಬೇಕು.
ಭಗವಂತನಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ದರ್ಶನ ಮಾಡ್ತಿದ್ದೀವಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಪ್ಪ, ಎಲ್ಲರನ್ನೂ ಕಾಪಾಡು ತಂದೆ. ಆ ಒಂದು ಕ್ಷಣ ಹಾಗೆ ಪ್ರತಿಯೊಬ್ಬರು ಸಹಿತ ಮೈ ಮರ್ತಂಗೆ ಆಗ್ಬಿಡುತ್ತೆ. ಮಹಾಮಂಗಳಾರತಿ ಕಾಲದಲ್ಲಿ ಭಗವಂತ ಸಂಪನ್ನನಾಗಿ ಎಲ್ಲರಿಗೂ ಹರಿಸಿ ಆಶೀರ್ವದಿಸುವಂಥ ಕಾಲ. ಸುಂದರ ಗಳಿಗೆ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯೇ ಅಪರೂಪವಾದಂಥದ್ದು. ಎಷ್ಟು ಬಾರಿ ಹೇಳಿದ್ರು, ಏನು ಹೇಳಿದ್ರು, ಎಷ್ಟು ಸತಿ ಗೋವಿಂದ ಗೋವಿಂದ ಅಂದರು ಅದು ಕಡಿಮೆನೆ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಯಾರೆಲ್ಲ ಭೂಮಿಯ ದೋಷದಿಂದ, ಯಾರೆಲ್ಲ ಕುಟುಂಬದ ಒಂದು ಸಂತೋಷ ಇಲ್ದಿರ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವರಿಗೆ ಆದಷ್ಟು ಬೇಗ ಸಮಸ್ಯೆಗಳಿಂದ ಮುಕ್ತರಾಗಿ, ಭೂಮಿ ಯಾರ್ದೂ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಭೂಮಿ ಯಾರದ್ದೂ ಅಲ್ಲ, ಬರೀ ಪತ್ರಗಳ ಮೇಲೆ ಹೆಸರು ಮಾತ್ರ ನಮ್ಮದು. ಆ ಭೂಮಿ ಅಲ್ಲೇ ಇರುತ್ತೆ, ಇರ್ತಕ್ಕಂಥ ಸ್ಥಳದಲ್ಲೇ ಭೂಮಿ ಇದೆ. ನನ್ನ ಹೆಸರಿಗೆ ಇಷ್ಟು ಭೂಮಿ ಇದ್ದರೂ ಭೂಮಿ ನಾನು ಹೋದ ಕಡೆಯೆಲ್ಲ ನನ್ನೊಂದಿಗೆ ಬರೋದಿಲ್ಲ. ಹಾಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ವಿಚಾರ. ಭೂಮಿಯ ಸಮಸ್ಯೆಯನ್ನು ಮಾಡ್ಕೊಳ್ದಿರ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿಯನ್ನು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಕೂತು ಹಂಚಿಕೊಂಡು ಹಸನ್ಮುಖಿತನ ನಗುಮುಖ, ಆ ನಗುಮುಖದಿಂದ ಇಂಥ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಗಳಲ್ಲಿ ದರ್ಶನ ಮಾಡಿ ದೇವರ ಕೃಪಾಶೀರ್ವಾದವನ್ನು ಪಡೆಯೋದೇ ಬಹಳ ವಿಶೇಷ. ಈ ಕಾಯಕದಲ್ಲಿ ನನ್ನನ್ನು ಗೌರವಿಸ್ತಕ್ಕಂಥದ್ದು, ಹಾಗೆ ಬಂದು ಭಗವಂತನ ದರ್ಶನ ಮಾಡಿ ನನಗೊಂದು ಪುಷ್ಪಮಾಲೆಯನ್ನು ಹಾಕಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋದಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಇಷ್ಟು ಪವಾಡಗಳ ಸೃಷ್ಟಿಯಾದಂಥ ಈ ಸಾನ್ನಿಧ್ಯಕ್ಕೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಒಂದು ಆಲಯವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಈ ನಿಮ್ಮ ಮಹರ್ಷಿಗಳದು. ಹಾಗಾಗಿ ಇಂದು ಮಹರ್ಷಿ ಮಂದಿರದಲ್ಲಿ ಒಂದು ಬೃಹತ್ ಮಟ್ಟದ ಆಲಯ ಆಗಬೇಕು, ಅದೊಂದು ಶ್ರೀ ಕ್ಷೇತ್ರ ಆಗಬೇಕು, ಬೇಡಿ ಬಂದಂತಹ ಭಕ್ತರ ಆ ಸಂಕಷ್ಟಗಳು ಬೇಗ ದೂರ ಆಗಬೇಕು, ಸಾಲಿಗ್ರಾಮದ ನಿತ್ಯಾನುಷ್ಠಾನ ನಿತ್ಯವೂ ನಡೀಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮಹರ್ಷಿ ಮಂದಿರದಲ್ಲೇ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಳ್ಳೆಯ ಮನಸ್ಸಿನ ಜೊತೆಗೆ ತಮ್ಮ ಕಷ್ಟ ಏನೇ ಇದ್ದರೂ ಈ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನ ಮಾಡಿ, ಇಲ್ಲಿ ತನಕ ಬರೆದಿದ್ದರೂ ನಿಮ್ಮ ಮನೆಯಲ್ಲೇ ಕೂತು ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಕಷ್ಟಗಳನ್ನು ಬೇಗ ದೂರ ಮಾಡಿಕೊಳ್ಳಿ. ಆದರೆ ನಿತ್ಯ ಅನುಷ್ಠಾನ, ನಿತ್ಯ ಸಾಲಿಗ್ರಾಮದ ಅನುಷ್ಠಾನ, ಸಾಲಿಗ್ರಾಮದ ಅಭಿಷೇಕ ಮಾಡಿ ಸದಾಕಾಲ ಲೋಕ ಕಲ್ಯಾಣಾರ್ಥವಾಗಲಿ, ಲೋಕದಲ್ಲಿರ್ತಕ್ಕಂಥ ಸಮಸ್ತರೂ ಸಹಿತ ಸುಖ ಸಂತೋಷದಿಂದ ನೆಮ್ಮದಿಯಾಗಿರಲಿ ಅನ್ನೋ ಒಂದು ಕೂಗು ಮಾತ್ರ ನಿಮ್ಮ ಮಹರ್ಷಿಗಳದು, ಆನಂದ್ ಗುರುಜಿಯವರದು. ರಾಮಾಯಣಲೇ ಕೃಷ್ಣಾಯಣಲೇ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ತಾವರಗೆರೆಯಿಂದ ಬಂದಿದ್ದೇವೆ. ನಮ್ಮ ಗುರೂಜಿಯವರಂದರೆ ಭಾಳ ನಂಬಿಕೆ ನಮ್ಗೆ ಜಾಸ್ತಿ. ಅವ್ರು ಹೇಳೋ ಅನುಷ್ಠಾನ ಎಲ್ಲ ನಾವು ಮಾಡ್ತೀವಿ. ನಮ್ಗೆ ಎಲ್ಲ ಚೆನ್ನಾಗಿ ಒಳ್ಳೆಯದಾಗೈತಿ. ನಮ್ಮ ಸಾಲಿಗ್ರಾಮದ ದರ್ಶನ ಮಾಡಿ ಭಾಳ ತೃಪ್ತಿ ಆಯಿತು. ಭಾಳ ಜನ ಸೇರಿ ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು. ಇಲ್ಲಿ ನಾನು ಬಂದಿರೋ ಉದ್ದೇಶ ಏನಂದರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಲಿ, ನಮ್ಮ ಮನೆ ಸುಖವಾಗಿರಲಿ ಅಂತ ಬಂದೆ. ನನಗೆ ಆ ನೆಮ್ಮದಿ ಸಿಕ್ಕಿದೆ. ಆನಂದ್ ಗುರೂಜಿ ಅವರಿಂದ ನನಗೆ ತುಂಬ ಅನುಕೂಲ ಆಗಿದೆ. ನಾವು ಗುಂಡ್ಲುಪೇಟೆಯಿಂದ ಬಂದಿರೋದು. ಆನಂದ್ ಗುರೂಜಿ ಅವರ ದಯೆಯಿಂದ ಭೂವರಹ ದರ್ಶನ ಮಾಡೋದಕ್ಕೆ ಅನುಕೂಲ ಆಯಿತು. ಇದರಿಂದ ನಮಗೆ ಸಾಕಷ್ಟು ಒಳ್ಳೆಯದಾಗಿದೆ. ನಮಗೆ ಗುರೂಜಿ ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು. ನಾವು ಬೆಳಗ್ಗೆ ನಿನ್ನೆ ಅಂದ್ಕೊಂಡು ಇವತ್ತು ಬೆಳಗ್ಗೆ ಬಂದು ನೋಡಲೇಬೇಕು ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಶಂಕರ ಮಠ ಕುರುಬ್ರಳ್ಳಿಯಿಂದ ಬಂದಿದ್ದೀವಿ. ನಮಗೆ ತುಂಬ ಖುಷಿ ಆಯಿತು. ನೋಡ್ದೋ ಅವ್ರ ಆಶೀರ್ವಾದ ತಗೊಂಡು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಕೂಡಿ ಇಲ್ಲಿ ನನಗೆ ಕಳಿಸಿದ್ದಾರೆ, ಸ್ವಯಂ ಪ್ರೇರಿತವಾಗಿ ನೀನು ಕೆಲಸ ಮಾಡಿ ಬಾ ಅಂತೇಳಿ. ನಾನು ಬೆಳಗ್ಗೆನೇ ಬಂದು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿದ್ದೀನಿ. ಜೈ ಆನಂದ್ ಗುರೂಜಿ.
ಸಾಲಿಗ್ರಾಮದ ದರ್ಶನಕ್ಕೆ ಬಂದಂತಹ ಜನಸಾಗರ, ನಿರಂತರವಾಗಿ ರಾಜ್ಯದ ಮೂಲ ಮೂಲೆಗಳಿಂದ ಬಂದಂಥವರು, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಬಂದು ಹೋಗಿದ್ದಾರೆ ಅಂದರೆ ಅದು ತಪ್ಪಾಗುವುದಿಲ್ಲ. ಯಾಕೆಂದರೆ ದೂರಾಭಾರದಿಂದ ಬಂದಿರತಕ್ಕಂಥವರು ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಭಗವಂತನ ಹೇಗೆ ಕಂಡಾದ ನಂತರ ನನಗೆ ಸಿಕ್ಕಂಥ ಫಲ ಏನು ಎಂಬತಕ್ಕಂಥದ್ದನ್ನು ತಾವು ಇಲ್ಲಿವರೆಗೂ ಆಲಿಸ್ತಾ ಇದ್ದೀರಿ. ಈಗ ತಾವು ನೋಡ್ತಿರ್ತಕ್ಕಂಥ ದೃಶ್ಯ, ಸ್ವಾಮಿಯ ಸಾನ್ನಿಧ್ಯ ಅಭಿಷೇಕ ಆದ ನಂತರ ನಾನು ಬಂದು ನಿಲ್ತಿದ್ದಂಥದ್ದು ಆಶ್ರಮದ ಮುಂದೆ ಒಂದು ವಾಹನವನ್ನು ಹತ್ತಿ. ಕಾರಣ, ನಾನು ಒಳಗಡೆ ನಿಂತರೆ ಸಂಪೂರ್ಣವಾಗಿ ಜನ ಎಲ್ಲರೂ ಒಂದೇ ಕಡೆ ಸೇರಿಕೊಂಡ್ಬಿಟ್ರೆ ಒಳಗಿರ್ತಕ್ಕಂಥ ಜನ ಆಚೆ ಬರೋದಿಲ್ಲ. ಆಚೆ ಬರಲಿಲ್ಲ ಅಂದರೆ ಹಿಂದೆ ದರ್ಶನ ಮಾಡೋಕ್ಕೆ ಹೊಸದಾಗಿ ಬರ್ತಕ್ಕಂಥವರಿಗೆ ದಾರಿಯಾಗುವುದಿಲ್ಲ. ಅದಕ್ಕಾಗಿ ಅದನ್ನು ಅರಿತು ಆಶ್ರಮದ ಮುಂದೆ ಸರಿಸುಮಾರು 12 ಗಂಟೆ ಅಥವಾ 11ವರೆಗೆ ನಾನು ಬಂದು ಈ ಒಂದು ವಾಹನವನ್ನು ಏರಿ ನಿಂತಾಗ ಪುನಃ ಈ ವಾಹನದಿಂದ ತಳಗಿಳಿತಿದ್ದಂಥದ್ದು ರಾತ್ರಿ 7:30 ಅಥವಾ 6 ಗಂಟೆ ಮೇಲೆ ನಾನು ತಳಗಿಳಿದು ಪುನಃ ಸ್ನಾನವನ್ನು ಮುಗಿಸಿ ಅಭಿಷೇಕಕ್ಕೆ ಓಡಿ ಹೋಗ್ತಾ ಇದ್ದೆ. ಆದರೆ ನಿಮ್ಮ ಈ ಪ್ರೀತಿ ವಿಶ್ವಾಸ, ನಿಮ್ಮ ಈ ಬಾಂಧವ್ಯ, ತಾವೆಲ್ಲರೂ ನಿಮ್ಮ ಕಾತುರತೆಯಿಂದ ಈ ನಿಮ್ಮ ಆನಂದ ಗುರೂಜಿಯನ್ನು ನೋಡಬೇಕು, ಹತ್ತಿರದಿಂದ ಮಾತಾಡಬೇಕು ಎಂಬತಕ್ಕಂಥ ಆ ಚಿಂತನೆ, ಅದು ಯಾರಿಗೂ ಸಿಗ್ತಕ್ಕಂಥದ್ದಲ್ಲ. ಯಾರಿಗೂ ಇಂಥ ಸೌಭಾಗ್ಯ ಸಿಕ್ಕಿದೆ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಪ್ರತಿನಿತ್ಯ ಕಾಯಕವೂ ಅಷ್ಟೇ. ಅಭಿಷೇಕ ಆದ ನಂತರ ನಾನು ಬಂದು ನಿಲ್ಲುತ್ತಾ ಇದ್ದಂಥ ಸ್ಥಳ ಇದು. 11 ದಿನ ದರ್ಶನ, 11 ದಿನದ ಆ ವಾಹನದ ಮೇಲೆ ನಿಂತಾಗ 12ನೇ ದಿವಸದ ಮೇಲೆ ಆ ವಾಹನ ನೋಡಿದ್ರೆ ಅಬ್ಬಾ ಏನಪ್ಪ ವಾಹನ ಇರೋ ರೀತಿ ಇದೆನಾ ಅನ್ನಿಸ್ಬೇಕು. ಹಾಗಾಗಿತ್ತು. ಈಗ ತಾವು ದರ್ಶನ ಮಾಡ್ತಿರ್ತಕ್ಕಂಥ ಈ ದಿನವೇ ಮಳೆಯ ವಾತಾವರಣ, ಮಳೆಯ ಸಿಂಚನ, ಆ ಮಳೆಯನ್ನು ಲೆಕ್ಕಿಸದಿರ ಬಂದಂತಹ ಜನಸಾಗರ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಮಳೆ ಪ್ರಾರಂಭವಾದರೂ ಒಂದಷ್ಟು ಜನಗಳ ಕೈಯಲ್ಲಿ ಛತ್ರಿ ಇದೆ, ಒಂದಷ್ಟು ಜನಕ್ಕೆ ಅವರ ಸೆರೆಗೆ ಛತ್ರಿ ಆಗಿದೆ. ಒಂದಷ್ಟು ಜನ ಮಳೆಯನ್ನೂ ಲೆಕ್ಕಿಸದೇರ ನೆಂದು ಮುದ್ದೆ ಆದರೂ ತಲೆ ಮೇಲೆ ನೀರು ಸುರಿತಿದ್ದರೂ ದೇವರನ್ನ ನೋಡಲೇಬೇಕು, ಭಗವಂತನ ಕೃಪೆಯನ್ನು ಪಡಿಲೇಬೇಕು, ಆತನ ಆಶೀರ್ವಾದ ಪಡ್ಕೊಳ್ಬೇಕು. ಜೊತೆಗೆ ನನ್ನ ಇಡೀ ಕುಟುಂಬದ, ನನ್ನ ಮಕ್ಕಳು ಮರಿಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹರಸಿ ಆಶೀರ್ವದಿಸುವಂಥ ಗುಣ ಈ ತಾಯಂದಿರದು. ಸಂಗೀತದಲ್ಲಿ ಆನಂದ ಆಕರ್ಷಣಿ ಅಂತಕ್ಕಂಥ ಒಂದು ಸಂಗೀತ ಇದೆ. ಮಳೆಯ ಆಗಮನಕ್ಕೋಸ್ಕರ ಆನಂದದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ಆ ಆನಂದ ಆಕರ್ಷಣೆ, ಅಂತಹ ಆನಂದ ಆಕರ್ಷಣೆಯ ಆ ವಿಶೇಷವಾಗಿರ್ತಕ್ಕಂಥ ಗಾನಾಮೃತ, ಆ ಗಾನಾಮೃತ ಈ ಕಾಲದಲ್ಲಿ ಇದು ಜ್ಞಾಪಕ ಬರುತ್ತೆ. ಸಮೃದ್ಧಿಯ ಸಂಕೇತ ಮಳೆ. ಆದರೆ ಮಳೆ ಸಮೃದ್ಧಿ ಸಂಕೇತ ಸರಿ, ಆದರೆ ಮಳೆ ಬಂದಾಗ ನಾವೆಲ್ಲರೂ ಸಹಿತ ಮಳೆಗೆ ಯಾರೂ ಹೋಗಲ್ವಲ್ಲ. ಆದರೆ ಆ ಮಳೆಯನ್ನೂ ಲೆಕ್ಕಿಸದೇರ ಈ ಕ್ಷೇತ್ರದ ಲಕ್ಷ್ಮೀ ಬೋರಹ ಸ್ವಾಮಿಯ ಈ ಒಂದು ವಿಶೇಷವಾದ ದರ್ಶನಕ್ಕೆ ಬಂದು ನಿಂತಂಥವರು ಸಾಕಷ್ಟು ಜನ. ಬಹಳ ದೂರದಿಂದ ಬಂದು ಸರತಿ ಸಾಲಲ್ಲಿ ಬಂದು ಬರಬೇಕಾದ್ರೆ ನಿಧಾನಕ್ಕೆ ಬರ್ತಕ್ಕಂಥದ್ದು. ಇನ್ನೇನು ದೇವರ ಹತ್ತತ್ರಕ್ಕೆ ಬಂದಾಗ ಸಂಪೂರ್ಣ ಸ್ಥಗಿತ ಆಗ್ತಕ್ಕಂಥದ್ದು. ಅಲ್ಲಿಯೇ ನಿಂತು ತಮ್ಮ ಕಾಮನೆಗಳನ್ನೆಲ್ಲವನ್ನು ಸಹಿತ ದೇವರಿಗೆ ಒಪ್ಪಿಸಿ ದೇವರ ಆಶೀರ್ವಾದ ಪಡಿಬೇಕು ಎಂಬತಕ್ಕಂಥ ಮನಸ್ಸು. ದೂರದಲ್ಲಿದ್ದಾಗ ಯಾಕೆ ಒಳಗಡೆ ತಡ ಮಾಡ್ತಿದ್ದಾರೆ, ಬೇಗ ನಡೀತಿಲ್ವಲ್ಲ,
ಎಷ್ಟೊತ್ತಾದರೂ ಸರತಿ ಸಾಲು ಸಾಗ್ತಾ ಇಲ್ವಲ್ಲ, ಮುಂದೆ ನಡೀತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸು ಎಲ್ಲರಿಗೂ ಇರುತ್ತೆ. ಆದರೆ ದೇವರ ಸಾನ್ನಿಧ್ಯಕ್ಕೆ ಬಂದಾಗ ಎಲ್ಲವನ್ನು ಮರೆತು ದೇವರ ಮುಂದೆನೇ ನಿಲ್ಲಬೇಕು, ಇನ್ನೂ ಒಂದಷ್ಟು ಕಾಲ ದೇವರ ಹತ್ರ ನಿಂತು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಿಂತು ಹೋಗುತ್ತೆ. ದೂರದ ಆಲೋಚನೆ ಬೇರೆ, ಹತ್ತಿರಕ್ಕೆ ಬಂದಾಗ ಆಲೋಚನೆ ಬೇರೆ, ದೇವರ ಸಾನ್ನಿಧ್ಯದಲ್ಲಿ ನಿಂತಾಗ ಆಗುವಂಥ ಆಲೋಚನೆಯೇ ಬೇರೆ. ಆದರೆ ದೇವರ ಮುಂದೆ ಬಂದು ನಿಂತು ನಾನು ಅದನ್ನು ಕೇಳ್ಕೋಬೇಕು, ಇದನ್ನು ಕೇಳ್ಕೋಬೇಕು, ಇದು ನನ್ನ ಮನೆ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ಹುಡ್ಕೋಬೇಕು, ಹೀಗೆ ಹಲವಾರು ನೂರಾರು ಥರ ಚಿಂತನೆ ನಮ್ಮದು. ಯಾವ ಚಿಂತನೆಯೂ ಇಲ್ಲಿ ನಡೆಯೋದಿಲ್ಲ. ದೇವರ ಮುಂದೆ ಬಂದು ನಿಂತಾಗ ಎಲ್ಲರೂ ಮೂಗರಾಗ್ತೀವಿ. ಯಾವ ಚಿಂತನೆಯೂ ಭಗವಂತ ನನಗೆ ಇದನ್ನು ನೋಡು ಅಂತ ಹೇಳೋದೇ ಇಲ್ಲ. ಕಣ್ತುಂಬ ಭಗವಂತನ ದರ್ಶನ ಮಾಡುವಂಥದ್ದು. ಆತನ ಮುಂದೆ ನಿಂತು ನಾವು ಏನನ್ನೂ ಕೇಳಿದಿರ ನಾವು ಮುಂದೆ ನಡೀತೀವಿ. ಏನೂ ಕೇಳಬೇಕಾದ್ದಿಲ್ಲ. ದೇವರ ಮುಂದೆ ಬಂದಾಗ, ಭಗವಂತನ ಸಾನ್ನಿಧ್ಯಕ್ಕೆ ಬಂದಾಗ ನಮ್ಮ ಸಮಸ್ಯೆಗಳಿದು ಅಂತ ನಾವು ದೇವರಿಗೆ ಹೇಳಬಾರ್ದು. ಯಾಕೆಂದರೆ ಯಾವ ಸಮಸ್ಯೆನೂ ಆ ಭಗವಂತನಿಗೆ ಗೊತ್ತಿರುವಂಥದ್ದೇ ಇರುತ್ತೆ. ಯಾವ ಸಮಸ್ಯೆಗಳು ನಮಗೆ ಬಂದ ಸಮಸ್ಯೆ ಅವನಿಗೆ ಗೊತ್ತಿಲ್ಲ ಅಂತಿಲ್ಲ. ಆದರೆ ನಮ್ಮ ಕರ್ಮಫಲ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಆ ಕರ್ಮಫಲದಿಂದ ಸಮಸ್ಯೆಯನ್ನು ಹೊತ್ತು ನಾವು ಬರ್ತೀವಿ. ಆದರೆ ಇಂತಹ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಾಗ ಆ ಪಾಪಗಳನ್ನು ದೂರ ಮಾಡಿಕೊಳ್ತೀವಿ. ನನ್ನ ಹೆಸರು ತಾರಾ ಅಂತ, ತುಮಕೂರಿಂದ ಬಂದಿದ್ದೀನಿ. ನಮ್ಮ ತಾಯಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಇವತ್ತು ನಾನೇ ಇಲ್ಲಿ ಒಂದು ವಾರದಿಂದನೂ ಸೇವೆ ಮಾಡ್ತಾಯಿದ್ದೀನಿ. ಅಮ್ಮ ತುಂಬ ಹಠ ಮಾಡಿ ಕರ್ಕೊಂಬಂದಿದ್ದು ಇಲ್ಲಿ. ನಿಜವಾಗ್ಲೂ ನಾನು ಬರಬೇಕು ಅಂತ ಆಸೆಯಿಂದ ಅಂತೂ ಬಂದಿರಲಿಲ್ಲ. ಅಮ್ಮನ ಹಠಕ್ಕೋಸ್ಕರ ಬಂದೆ. ಇಲ್ಲಿಗೆ ಬಂದಮೇಲೆ ನನಗೆ ನಿಜವಾಗ್ಲೂ ಏನೋ ಒಂಥರ ಸಮಾಧಾನ ಇದೆ. ಅದು ಏನಕ್ಕೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅಳವಳಲ್ಲ, ಬಟ್ ಅದಾಗದ ಕಣ್ಣೀರು ಏನಕ್ಕೆ ಬರ್ತಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಕಷ್ಟ ಸುಖಗಳು ತುಂಬ ನೋಡಿದ್ದೀವಿ, ಬಟ್ ಇಲ್ಲಿ ಬಂದು ಸ್ವಾಮಿನ ನೋಡಿ ಆ ದರ್ಶನ ಮಾಡೋ ಅಷ್ಟು ನನಗೆ ಈ ರೇಂಜಲ್ಲಿ ನನಗೆ ಇವತ್ತು ಇಷ್ಟೊಂದು ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಹೋಗಮ್ಮ ಅಂತ ನಾನೇ ಯಾವಾಗಲೂ ಅಂತಿದ್ದೆ. ಇಲ್ಲ ಗುರುಜಿನ ಮಾತಾಡ್ಸೋಣ ಹಂಗೆ ಹಿಂಗೆ ಅಂತಿದ್ರು. ಇವತ್ತು ನಾನೇ ಅವರು ತುಂಬ ಭಕ್ತಳಾಗ್ಬಿಟ್ಟಿದ್ದೀನಿ ಅಂದರೆ ಅದಕ್ಕೆ ಆ ಭಗವಂತನೇ ಕಾರಣ ಅಂತ ಅನ್ಕೋತೀನಿ. ಜನ್ಮದ ಆರಭ್ಯ ಇರ್ತಕ್ಕಂಥ ಈ ಪರದಲ್ಲಿ ನಾನು ಮಾಡಿದಂಥ ಪ್ರಾರಬ್ಧ ಕರ್ಮಫಲಗಳನ್ನು ಈಗಷ್ಟೇ ನಾನು ಕಳ್ಕೊಂಡು ಬಂದೆ. ಗುರುಗಳನ್ನು ನೋಡಿದ ಮರುಕ್ಷಣವೇ ನನ್ನ ಜನ್ಮ ಪಾವನ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟು ವರ್ಷ ಜನ್ಮ ಕೊಟ್ಟ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಗುರುಗಳನ್ನು ನಂಬಿ, ಗುರುಗಳ ಜೀವನ, ಗುರುಗಳ ಮಾರ್ಗದರ್ಶನ, ಅವರು ಹಾಕೊಟ್ಟಂಥ ಭದ್ರ ಬುನಾದಿಯ ದಾರಿಯಲ್ಲಿ ನಡೆದು ಬರ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ನನ್ನ ಗುರುಗಳ ದರ್ಶನ, ಜೊತೆಗೆ ಲಕ್ಷ್ಮೀ ಭುವರ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕಾಗಿ. ಆದರೆ ವಿಶೇಷವಾಗಿ ನೋಡ ಬಂದರೆ ಇಲ್ಲಿ ಜನಸಾಗರ ಸಾಂಗೋಪಾಂಗವಾಗಿ ಬರ್ತಾ ಇದೆ. ನಿತ್ಯ ನಿರಂತರವಾಗಿ ದರ್ಶನ ನಡೀತಾನೇ ಇದೆ. ಸೃಷ್ಟಿನಲ್ಲಿ ನಭೂತೋ ನಭವಿಷ್ಯತ್. ಸೃಷ್ಟಿನಲ್ಲಿ ಇಂಥದ್ದು ಇನ್ನೊಂದು ಸರ್ತಿ ನಿಮಗೆ ದರ್ಶನಕ್ಕಾಗಲಿ ಸೇವೆಗಾಗಲಿ ಸಿಗೋದು ಕಷ್ಟ. ಇವತ್ತು ಸ್ವಾಮಿನ ಏನು ಕಣ್ ತುಂಬಿಸ್ಕೊಳ್ತಾ ಇದ್ದೀರಿ, ಸ್ವಾಮಿನ ಕಣ್ ತುಂಬಿಸ್ಕೊಂಡು ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡುವಂಥ ಇದೊಂದು ಸುಯೋಗ. ಇನ್ನು ಅರ್ಧ ಗಂಟೆ ಅಭಿಷೇಕ ಮುಗಿದ ತಕ್ಷಣ ಸ್ವಾಮಿ ಅಲಂಕಾರಗೊಂಡು ಉತ್ಸವಕ್ಕೆ ಬಂದ ಅಂದರೆ ಉತ್ಸವದಿಂದ ಸೀದಾ ಆಶ್ರಮದಲ್ಲೂ ಹೊರಡುತ್ತಾರೆ. ಅದಾದ ನಂತರ ಸ್ವಾಮಿ ಪ್ರಯಾಣ ಯಾವ ಕಡೆಗಿದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಅದೃಷ್ಟ ಎಂಬಂತೆ 11 ದಿನಗಳು ನಿರಂತರವಾದಂಥ ಸೇವೆಯನ್ನು ಆದಷ್ಟು ಮಟ್ಟಿಗೆ ಯಾವುದೇ ಲೋಪವಿಲ್ದಿರ ಭಗವಂತ ಇಲ್ಲಿ ನಡೆಸಿ ಎಲ್ಲರಿಗೂ ಸಹಿತ ಆಶೀರ್ವದಿಸಿದ್ದಾನೆ. ಆತನ ಕೃಪಾ ಕಟಾಕ್ಷ ಆಗಿದೆ. ಹಾಗೆ ಸ್ವಾಮಿ ಉತ್ಸವ ಆಗುತ್ತೆ. ಸ್ವಾಮಿ ಉತ್ಸವ ಕಾಲದಲ್ಲಾಗಲಿ ಯಾವುದೇ ಸಮಯದಲ್ಲಿ ನೀವು ಕೈಕಾಲಿಗೆ ಅಡ್ಡ ಬರ್ತಕ್ಕಂಥದ್ದು, ದೇವರಿಗೆ ತೊಂದರೆ ಆಗುವಂಥದ್ದು, ದೇವರ ಉತ್ಸವ ಬರುವಾಗ ಎಡಗಡೆ ಬಲಗಡೆ ಜನ ನಿಂತುಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಮಧ್ಯೆ ಕಾಲಿಗೆ ಸಿಗಬಾರ್ದು. ಉತ್ಸವ ದೇವರು ಹೊರುವಾಗ ಭಾಳ ಹುಷಾರಾಗಿರಬೇಕು. ಸುಮಾರು 55 kg ತೂಕ ಇರತಕ್ಕಂಥ ಸಾಲಿಗ್ರಾಮವನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಯಾರೂ ಕಾಲು ಸಿಗದಿರ ದೇವ್ರ ಉತ್ಸವ ಬರುವಾಗ ನೀವೇ ದಾರಿ ಮಾಡಿಕೊಟ್ಬಿಡ್ಬೇಕು. ನೀವೇ ದಾರಿ ಮಾಡಿಕೊಟ್ರೆ ಆಗ ವ್ಯವಸ್ಥಿತವಾದಂಥ ಸೇವೆ ಆಗುತ್ತೆ. ಹಾಗೆ ಹೇಳ್ಕೊಡುವಂಥ ಈಗ ಸಂಕಲ್ಪವನ್ನು ಎಲ್ಲರೂ ಹೇಳಿ. ಸಂಕಲ್ಪ ಹೇಳುವಾಗ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಬಲಗಡೆ ತೊಡೆ ಮೇಲೆ ಇಟ್ಕೊಂಡು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಹೇಳ್ಕೊಳ್ಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರ್ಧೆ ಶ್ವೇತ ವರಾಹ. ನಮ್ಮ ಜಾತಕದಲ್ಲಿ ಇರುವಂಥ ದೋಷ ದೂರವಾಗಿ ನಮಗೆ ಅನುಗ್ರಹವನ್ನು ಮಾಡಪ್ಪ. ಶ್ರೀ ಲಕ್ಷ್ಮೀ ಭೂವರಾಹ ದೇವತಾ ಪ್ರಿಯತಾಂ ಮಮ ನಕ್ಷತ್ರ
ರಾಶಿ ಗ್ರಹದೋಷ ನಿವಾರಣ ಅರ್ಥಾಂಗ ಆದಿತ್ಯಾದಿ ನವಗ್ರಹ ದೋಷ ವಾಸ್ತುದೋಷ ಭೂದೋಷ ನಿವಾರಣ ಅರ್ಥಾಂಗ ಶ್ರೀ ಲಕ್ಷ್ಮೀ ಭೂವರಾಹ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ, ಭೂದೇವಿಯನ್ನು ಮುಟ್ಟಬಿಡಿ. ಯಾಕೆಂದರೆ ಆ ಭೂದೇವಿಯ ಸಂರಕ್ಷಣೆ ಮಾಡಲಿಕ್ಕಾಗಿಯೇ ಭೂವರಾಹ ಅವತರಿಸಿದ್ದು. ಅದಕ್ಕೋಸ್ಕರ ಆ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು, ನೀವೆಲ್ಲರೂ ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಸ್ವಾಮಿ ಇಷ್ಟು ಅಭಿಷೇಕಗಳನ್ನು ನೋಡಿದ್ರಿ, ಆದರೆ ಈಗ ನಡೀತಿರ್ತಕ್ಕಂಥ ಅಭಿಷೇಕ ಇದು ಸಂಪನ್ನ ಕಾಲ, ಶುಭ ಸಂಧ್ಯಾಕಾಲದ ಈ ಅಭಿಷೇಕ ಇದಾದ ನಂತರ ಸ್ವಾಮಿ ಸಂಪನ್ನವಾಗಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಇನ್ನು ಆಶ್ರಮದ ಒಳಗೆ ಪ್ರವೇಶ ಮಾಡ್ತಕ್ಕಂಥ ಕಾಲ. ಈ ಒಂದು ವಿಶೇಷವಾದ ಸಾನ್ನಿಧ್ಯವನ್ನೂ ಕಣ್ತುಂಬಿಸ್ಕೊಳ್ಳೋದಕ್ಕೆ ಕೂತಿರತಕ್ಕಂಥ ಜನಸಾಗರ. ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಎಲ್ಲರೂ ಬಂದು ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಪ್ಯಾಯ ಸುಸಮೇತದ ವಿಶ್ವದ ಸ್ವವೃಷ್ಟ್ಯಂ ಭವ ಆವಾಜಸ್ಯ ಸಂಗದೇ ಕ್ಷೀರೇಣ ಸ್ನಪಯಾಮಿ. ಗೋಕ್ಷೀರದಿಂದ, ವಿಶ್ವಮಾತೆ ಗೋಮಾತೆಯ ಆ ಕೃಪಾಶೀರ್ವಾದದಿಂದ ಈ ಒಂದು ಗೋಕ್ಷೀರ ಅಭಿಷೇಕ, ದದಿ ಮೊಸರಿನಿಂದ ಅಭಿಷೇಕ, ಸ್ವಾಮಿಗೆ ಇದೆಲ್ಲ ಅಭಿಷೇಕ ಆಗಿ ವಿಶೇಷವಾದಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಳುವ ಕಾಲ. ಇಲ್ಲಿಗೆ 11ನೇ ದಿನದ ಸಂಧ್ಯಾಕಾಲದ ಅನುಷ್ಠಾನ ನಡೀತಾ ಇದೆ. 11ನೇ ದಿನದ ಸಂಧ್ಯಾಕಾಲದ ಅನುಷ್ಠಾನಕ್ಕೆ ಬಂದಿರತಕ್ಕಂತಹ ಭಕ್ತಸಾಗರ ಪ್ರತಿ ಕಾಲವೂ ಪ್ರತಿನಿತ್ಯವೂ ನಿತ್ಯ ಸೇವೆ ಸಲ್ಲಿಸುವಾಗ ಆ ಸಿಕ್ಕಂಥ ಆನಂದ, ಅಬ್ಬಾ, ಅದನ್ನು ಎಷ್ಟು ಯಾವ ರೀತಿ ವರ್ಣನೆ ಮಾಡಲಿಕ್ಕೂ ನನ್ನ ಹತ್ರ ಪದಗಳಿಲ್ಲ. ಆದರೆ ಯಾವ ಜನ್ಮದ ಪುಣ್ಯವೂ ನನಗೆ ಅರಿದು ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಸ್ವಾಮಿಗೆ ಅಭಿಷೇಕವನ್ನು ಮಾಡುವ ಭಾಗ್ಯ ನನ್ನ ಜನ್ಮಕ್ಕೆ ಬಂತು. ಆದರೆ ಸಾಲಿಗ್ರಾಮ ಬಂದ ಆ ಪ್ರಾರಂಭ ದಿನ ಆಗ ಆದಂತಹ ಆನಂದ, ಭಗವಂತನಿಂದ ನನಗಾದಂತಹ ಆನಂದ, ಜೊತೆಗೆ ನನ್ನ ಕಾಯಕಗಳಲ್ಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ನಡೆದಂಥ ಒಂದು ಸಂತಸ ಸುದ್ದಿ, ಆ ಸಂತದ ಸುದ್ದಿಯನ್ನು ಕಂಡು ಇದು ನನಗೆ ಮಾತ್ರ ಸೀಮಿತವಲ್ಲ, ಇಡೀ ರಾಜ್ಯ ದೇಶಕ್ಕೆ ಇದು ಉಳಿತಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ 11 ದಿನಗಳು ನಿರಂತರವಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸೇವೆ ಸಿಗಲಿ ಅಂತಕ್ಕಂಥ ಚಿಂತನೆಯಿಂದ ಸಾಲಿಗ್ರಾಮ ತಂದವರ ಬಳಿ ನನ್ನ ಕೋರಿಕೆಯನ್ನಿಟ್ಟು ನಿತ್ಯವೂ ಸೇವೆಗೆ ದಾರಿಯಾಯಿತು. ಅಡಿಗೆ ಮನೆಯಲ್ಲಿ 11 ದಿನಗಳ ಕಾಲ ನಿತ್ಯ ಸೇವೆ ಮಾಡಿದಂತಹ ಪಾಚಕರು ಅವರು ಸಹಿತ ಅವರ ಸ್ವಹಸ್ತದಿಂದಲೂ ಭಗವಂತನಿಗೊಂದು ಸೇವೆ ಸಲ್ಲಿಸಬೇಕು ಅಂದಾಗ ಸಂತೋಷದಿಂದ ಅವರೂ ಸಹಿತ ಅಭಿಷೇಕವನ್ನು ಮಾಡಿದ್ದಾರೆ. ಈ ಒಂದು ವಿಶೇಷವಾದಂತಹ ಕಾಯಕಕ್ಕೆ ಯಾರೆಲ್ಲ ನನ್ನೊಂದಿಗೆ ಕೈ ಜೋಡಿಸಿದ್ರೋ ಆ ಎಲ್ಲ ಸೇವಾಕರ್ತರು ಸಹಿತ ಅವರೂ ಸಹಿತ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾಕೆಂದರೆ ಇದು ಯಾರೊಬ್ಬರ ಸ್ವಂತ ಅಲ್ಲ, ಯಾರೊಬ್ಬರಿಗೆ ಸೀಮಿತ ಅಲ್ಲ, ಯಾರೊಬ್ಬರಿಗೆ ಇದು ಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಯಾರು ಶ್ರದ್ಧೆಯಿಂದ ಪೂಜಿಸಿದರೂ, ಯಾರು ಶ್ರದ್ಧೆಯಿಂದ ಬೇಡಿಕೊಂಡರೂ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುವಂಥ ಸುಂದರಗಳಿಗೆ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಸ್ವಾಮಿಗೆ ತುಳಸಿಯಿಂದ, ಪುಷ್ಪಗಳಿಂದ, ನಾನಾ ಪುಷ್ಪಗಳ ಅಲಂಕಾರ. ಭಗವಂತ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂತ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಹರಿಹರೇಶ್ವರರಿಗೆ ಬಿಲ್ವಪತ್ರೆ, ತುಳಸಿ ಎಲ್ಲವೂ ವಿಶೇಷವೇ. ಸ್ವಾಮಿಗೆ ವಿಶೇಷವಾದಂಥ ಆರತಿಯ ಸಮಯ. ಭಗವಂತ ಸಂಪನ್ನನಾಗಿ 11 ದಿನಗಳ ಕಾಲ ಪೂಜಾನುಷ್ಠಾನ ಆದ ನಂತರ ಸ್ವಾಮಿ ಕೊಟ್ಟಂಥ ಆ ಮಹಾಪ್ರಸಾದ ಗೋವಿಂದ 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 ಗೋವಿಂದ. ಆ ಗೋವಿಂದನ ಆ ವಿಶೇಷವಾದಂತಹ ದರ್ಶನ ಭಾಗ್ಯ. ರಾಜಾದಿರಾಜಾಯ ಪ್ರಸಕ್ತ ಸಾಚನೆ ನಮೋ ವೆಂಬೈ ಶ್ರವಣಾಲಿ ಕುರ್ಮಹೇ ಸಮೇ ಕಾಮಾಂ ಕಾಮ ಕಾಮ ಯಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಸ್ವಾಮಿ ಆಶ್ರಮಕ್ಕೆ ಪ್ರವೇಶ ಮಾಡುವಂಥ ಗಳಿಗೆ 23ನೇ ತಾರೀಕು ಸಂಧ್ಯಾಕಾಲ ಸಂಪನ್ನವಾಗುವಂತಹ ಈ ಸುಂದರ ಗಳಿಗೆ ಸ್ವಾಮಿಯ ಉತ್ಸವ ಪ್ರಾರಂಭ. ಉತ್ಸವಕ್ಕೆ ಹೊರಟು ನಿಂತಿದ್ದಾನೆ ಲಕ್ಷ್ಮೀ ಭೂವರಾಹ. ನಾನು ಆನಂದ್ ಗುರುಜಿ ಪ್ರೋಗ್ರಾಮ್ ತುಂಬ ವರ್ಷದಿಂದ ನೋಡ್ತಿದ್ದೇನೆ.
ಅವರು ಆ ಸಾಲಿಗ್ರಾಮ ದೇವ್ರನ್ನ ನೋಡ್ಬೇಕು ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದರಿಂದಾಗಿ ಅವ್ರನ್ನೇನೋ ಬೇಡ್ಕೊಂಡಿದ್ದೆ ನಾನು. ಸೊ ಆಯಿತು. ಸೊ ಅದರಿಂದಾಗಿ ಅವ್ರ ದರ್ಶನ ಮಾಡಬೇಕು ಅಂತ ನನ್ನ ಮಗುನೂ ಸಮೇತ ಎತ್ಕೊಂಡ್ಬಂದಿದ್ದೀನಿ. ನನ್ನ ತಾಯಿ, ನಾನು, ನನ್ನ ಮಗು ಬಂದಿದ್ದೀವಿ. ನಮ್ಮ ಆನಂದ್ ಮಹರ್ಷಿ ಗುರುಜಿ ಆಶ್ರಮಕ್ಕೆ ಬಂದು ಭಾರಿ ಅದ್ಭುತ ಸಂತೋಷ ಆಯ್ತು ಸರ್. ಕೋಟಿ ಕೋಟಿ ನಮಸ್ಕಾರ ಸರ್. ಇಲ್ಲಿ ಬಂದಿದೆ ನಮಗೆ ಅಷ್ಟು ಅದ್ಭುತ ಸಿಕ್ತು ಸರ್. ನಮಗೆ ನಮ್ಮ ಕುಟುಂಬ ಸಮೇತ ಬಂದಿದೆ ಸರ್, ನಮ್ಮ ಫ್ಯಾಮಿಲಿ. ನಮಗೆ ಭಾರಿ ಅನುಗ್ರಹ ಸಿಕ್ಕಿದ್ದು ಸಾಕು ಸರ್, ಸಂತೋಷ ಆಯಿತು. ಇವತ್ತೇ ಫಸ್ಟ್ ಬಂದಿದ್ದು ನಮಗೆ. ಮೊನ್ನೆ ನಾವು ನಮ್ಮ ಮಗ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ, ಜಿ ಕನ್ನಡದಲ್ಲಿ ನೋಡಿ ನಮಸ್ಕಾರ ಮಾಡಿ 1 ಅವರ್ಗೆ ಹೊರಟ್ಬಿಟ್ಟ ಕಾಲೇಜ್ಗೆ. ಪ್ರಾಮಿಸ್. ಜ್ವರ ಹೊಟ್ಟೆ ನೋವು ಅಂತ ಸುಳ್ಳು ಹೇಳ್ತಾ ಇದ್ದ, ಅವತ್ತು 1 ಅವರ್ಗೆ ಹೊರಟ್ಬಿಟ್ಟ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾವು ಶ್ರೀರಂಗಪಟ್ಟಣದಿಂದ ಬಂದಿದ್ದೀವಿ. ಇಲ್ಲಿ ಬಂದಿರೋಂಥವ್ರು ಯಾರು ದುಡ್ಡಿರೋಂಥವ್ರಲ್ಲ, ಎಲ್ಲ ಬಡವ್ರುಗಳೇ. ಸ್ವಾಮಿಯವರ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಎಲ್ಲರೂ ಬಂದಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಆಶೀರ್ವಾದ ಆಗ್ತಾಯಿದೆ ಸ್ವಾಮಿಯವ್ರದ್ದು. ಆನಂದ್ ಗುರೂಜಿಯವರು ಯಾರಿಗೆ ಏನೇ ಪ್ರಾಬ್ಲಮ್ ಇರಲಿ ತುಂಬ ಈಸಿಯಾಗಿ ಅವರು ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ. ಹಂಗಾಗಿ ತುಂಬ ಖುಷಿ ಆಗುತ್ತೆ. ಹಂಗಾಗಿ ಈಗ ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸ್ವಾಮಿ ಉತ್ಸವಕ್ಕೆ ರೆಡಿಯಾಗಿ ಮಹಾಮಂಗಳಾರತಿ ಆದ ನಂತರ ಸ್ವಾಮಿಯ ಉತ್ಸವ ಹೊರಡುವಂಥ ಕಾಲ. 11 ದಿನಗಳು ನಿರಂತರವಾದಂಥ ಸೇವೆ, ಪ್ರತಿನಿತ್ಯ ಬಂದಂತಹ ಭಕ್ತಸಾಗರ. ಆ ಗೋವಿಂದನ ನಾಮಸ್ಮರಣೆ ಮಾಡಿ ಎಲ್ಲರೂ ಭಗವಂತನ ಸ್ಪರ್ಶಿಸಬೇಕು, ಭಗವಂತನ ಎತ್ಕೊಳ್ಬೇಕು, ಭಗವಂತನ ಆರಾಧಿಸಬೇಕು, ಎಲ್ಲರ ಮನಸ್ಸಲ್ಲೂ ಆಸೆ. ಉತ್ಸವ ಕಾಲದಲ್ಲಿ ನೋಡಿ ಆ ಜನಸಾಗರ. ಇಷ್ಟು ವೈಭವೀಪೂರಿತವಾಗಿ ನಡೆದಂಥ ಅನುಷ್ಠಾನ. ಈ ಅನುಷ್ಠಾನ, ಇಷ್ಟೆಲ್ಲ ಪೂಜೆ, ಇಷ್ಟೆಲ್ಲ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಆ ಸಾನ್ನಿಧ್ಯ ಮಹರ್ಷಿ ಮಂದಿರದಲ್ಲಿ ನಿಲ್ಲಬೇಕಾಗಿದೆ. ಮಹರ್ಷಿ ಮಂದಿರದಲ್ಲಿ ಸ್ವಾಮಿ ನಿತ್ಯ ಸೇವೆ ಆಗಬೇಕಾಗಿದೆ. ಅದಕ್ಕಾಗಿ ವೈಭವೀಪೂರಿತವಾಗಿರತಕ್ಕಂತಹ ಬೃಹತ್ ಮಠದ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಯ ಮುಂಭಾಗದಲ್ಲೇ ಈ ಲಕ್ಷ್ಮೀ ಭೂವರಹ ಸ್ವಾಮಿ ಅಂದರೆ ಭೂವರಹ ಸ್ವಾಮಿಯ ಸಾಲಿಗ್ರಾಮವನ್ನು ಇಟ್ಟು ಪ್ರತಿನಿತ್ಯ ಕಾಯಕವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಈಗ ಆಶ್ರಮ ಸಜ್ಜಾಗಿದೆ. ಸ್ವಾಮಿಯ ಉತ್ಸವ ಕಾಲದಲ್ಲಿ ಚಾಮರ ಸೇವೆ. ಈ ಆಶ್ರಮದ ಪದ್ಧತಿ ಜಾತಿ, ಮತ, ಭೇದ, ಪಂಥಗಳು ಯಾವುದೂ ಇಲ್ಲ. ಶ್ರದ್ಧೆಯಿಂದ, ಭಕ್ತಿಯಿಂದ ನೊಂದು ಬಂದಂಥವರಿಗೆ ಅವರ ಕಷ್ಟ ದೂರ ಮಾಡುವಂಥ ಒಂದು ಪುಣ್ಯಕ್ಷೇತ್ರ. ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾದಂಥ ಸಾನ್ನಿಧ್ಯ ಮಹರ್ಷಿ ಮಂದಿರ. ಸ್ವಾಮಿ ಒಳಗಡೆ ಬರಬೇಕಾದ್ರೆ ಹೆಣ್ಣು ಮಕ್ಕಳೆಲ್ಲ ಸೇರಿ ದೇವರಿಗೆ ಆರತಿ ಮಾಡಿ ಒಳಗಡೆ ಬರಮಾಡಿಕೊಳ್ಳುವಂತಹ ಕಾಲ. ಹನ್ನೊಂದು ದಿನ ವೈಭವೀಪೂರಿತವಾಗಿ ವಿಶೇಷವಾಗಿ ರಾಜೋಪಚಾರ ಪೂಜೆಯನ್ನು ತೆಗೆದುಕೊಂಡು ಎಲ್ಲ ಭಕ್ತರನ್ನು ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಆ ಸುಂದರ ಗಳಿಗೆಗಳು ನಾವು ನೀವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಂಡಿದ್ದೇವೆ. ಇತಿಹಾಸದಲ್ಲೇ 11 ದಿನಗಳ ಜಾತ್ರಾ ಮಹೋತ್ಸವ, 11 ದಿವಸದ ನಿತ್ಯ ವೈಭವೀಪೂರಿತವಾಗಿರತಕ್ಕಂಥ ಉತ್ಸವ ಇವತ್ತಿಗೆ ಇದು ಸಂಪನ್ನ. ರಾಮನಾಗಿ ಶ್ಯಾಮನಾಗಿ ತಂದದು ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ದರ್ಶನಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಎಲ್ಲರಿಗೂ ಸಿದ್ಧಿಯಾಗಲಿ. ಜೊತೆಗೆ ಏನೇ ಆದರೂ ದೇವರು ಮನೆಗೆ ಬರಬೇಕಾದ್ರೆ, ಶುಭ ಆ ಭಗವಂತನ ಒಳಗೆ ಕರ್ಕೊಂಬರಬೇಕಾದ್ರೆ ಪುಟ್ಟ ಕಂದಮ್ಮನ ಕೈಯಲ್ಲಿ ಒಂದು ಸೇರಿನಿಂದ ಅಂದರೆ ಲಕ್ಷ್ಮಿಯ ಸ್ವರೂಪವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ಗಳಿಗೆ. ಸ್ವಾಮಿ ಆಶ್ರಮದಲ್ಲಿ ಬಂದಾಯಿತು, ಒಳಗೆ ಕೂತ್ಕೊಂಡಾಯಿತು. ಈಗ ಸ್ವಾಮಿಗೆ ದೃಷ್ಟಿ ತೆಗೆದಿರ್ತಕ್ಕಂಥ ನಿಮ್ಮ ಶ್ರೀನಿವಾಸ್ ಶರ್ಮಾ, ದೃಷ್ಟಿಯನ್ನು ಕೊಟ್ಟಂತಹ ಭಗವಂತನಿಗೆ ದೃಷ್ಟಿ ತೆಗಿತಕ್ಕಂತಹ ಕಾಲ. ಭಗವಂತನ ಪ್ರಾರ್ಥನೆ ಮಾಡ್ತಾ 13ನೇ ತಾರೀಕಿಂದ 23ರ ಸಂಜೆವರೆಗೂ ನಿರಂತರವಾದಂಥ ಭಕ್ತರನ್ನು ಆಕರ್ಷಣೆ ಮಾಡಿ ಭೂದೇವಿಯ ಸಂರಕ್ಷಕನಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇವತ್ತು ಸಂಪನ್ನವಾಗಿದೆ. ವಿಶೇಷವಾಗಿ ಸಂಪನ್ನವಾಗಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿಕೊಂಡು
ಎಲ್ಲ ಭಕ್ತರಿಗೂ ವಿಶೇಷವಾಗಿರ್ತಕ್ಕಂಥ ಆಹಾರವನ್ನು, ಪ್ರಸಾದವನ್ನು, ಅವರ ಮನೋಕಾಮನೆಗಳನ್ನು, ಅದಕ್ಕಿಂತ ಮುಖ್ಯವಾಗಿ ಭಗವಂತ ದಯಪಾಲಿಸಿರ್ತಕ್ಕಂಥದ್ದು, ಭಗವಂತನ ಅನುಗ್ರಹದಿಂದ ಸಿಕ್ಕಿರ್ತಕ್ಕಂಥದ್ದು, ಯಾರೆಲ್ಲ ಏನೆಲ್ಲ ಒಂದು ಸಂಕಲ್ಪವನ್ನು ಮಾಡಿದ್ರು, ಯಾರೆಲ್ಲ ಏನೆಲ್ಲ ವಿಶೇಷತೆಗಳನ್ನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ರು, ಅವರ ಆ ಪ್ರಾರ್ಥನೆಯನ್ನು ಭಗವಂತ ಎಲ್ಲವನ್ನೂ ಸಹಿತ ಈಡೇರಿಸಿದ್ದಾನೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಆರೋಗ್ಯ ಆಗಲಿ, ಭೂಮಿಗಾಗಲಿ, ಅಥವಾ ಅವರು ಏನು ಸಂಕಲ್ಪ ಕೋರ್ಕೊಂಡಿದ್ದಾರೋ ಆ ಎಲ್ಲ ಸಂಕಲ್ಪಗಳನ್ನು ಭಗವಂತ ಎಲ್ಲವನ್ನೂ ಸಹಿತ ಅನುಗ್ರಹಿಸಿದ್ದಾನೆ. ಆತನ ಕೃಪಾಕಟಾಕ್ಷದಿಂದ ಎಲ್ಲವೂ ಸಹಿತ ಸಾಧ್ಯವಾಗಿದೆ. ಹಾಗೆ ಇಷ್ಟು ವೈಭವೀಪೂರಿತವಾಗಿ ಹೀಗೆಲ್ಲ ನಡೆಯುತ್ತೆ ಎಂಬತಕ್ಕಂಥದ್ದು ಯಾರೊಬ್ಬರು ಕನಸಲ್ಲೂ ಸಹಿತ ಕಾಣದಂತಹ ರೀತಿಯಲ್ಲಿದೆ. ಯಾರೊಬ್ಬರ ಮಾತು ಅನ್ನೋದಕ್ಕಿಂತ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತೇ ಹೇಳ್ಬೋದು. ನನಗೂ ಸಹಿತ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮ, ಇಷ್ಟು ಜನಸಾಗರ ಸೇರುವಂಥ ಕಾರ್ಯಕ್ರಮ, ಅಥವಾ ನಾನು ಮಾಡಿರ್ತಕ್ಕಂಥ ಆ ಸಂಕಲ್ಪ ಇಷ್ಟು ವೈಭವೀಪೂರಿತವಾಗಿ, ಇಷ್ಟು ಅರ್ಥಪೂರ್ಣವಾಗಿ ನಡೆಯುತ್ತೆ ಎಂಬತಕ್ಕಂಥದ್ರ ಅರಿವು ನನಗಿಲ್ಲ. ದಿನಕ್ಕೊಂದು ಆವರ್ತಿ ಇಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ, ಇಷ್ಟು ಜನದ ಅನ್ನಪ್ರಸಾದ ಇಲ್ಲಿ ಬೇಯುತ್ತೆ ಅಂತ ಗೊತ್ತಿಲ್ಲ. ಸ್ವಾಮಿನ ನಂಬಿ ಬಂದಿರತಕ್ಕಂಥ ಭಕ್ತ ಸಾಗರ ಅಲ್ಪ ಸ್ವಲ್ಪ ಅಲ್ಲ. ಹಾಗೆ ಇಷ್ಟು ಭಕ್ತರನ್ನು ಆಕರ್ಷಣೆ ಮಾಡಿಕೊಂಡು ಇಡೀ ಭೂಮಂಡಲವನ್ನೇ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ, ಇಡೀ ಭೂಮಂಡಲವನ್ನೇ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಲಕ್ಷ್ಮೀ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮಹರ್ಷಿ ಮಂದಿರದಲ್ಲಿ ಸತತ 11 ದಿನಗಳ ಕಾಲ ಒಂದು ದೇವಾಲಯಕ್ಕಿಂತ ಹೆಚ್ಚಿನಾದ ರೀತಿ ಸ್ವಾಮಿಯಲ್ಲಿ ವಿಜೃಂಭಣೆಯಾಗಿ ಪೂಜೆಯನ್ನು ನಡೆಸ್ಕೊಂಡಿದ್ದಾನೆ. ಅದರ ಜೊತೆಗೆ ಇದು ವರಾಹ ನವರಾತ್ರಿ. ವರಾಹ ನವರಾತ್ರಿ ಆದಂತಹ ಈ ಶುಭಗಳಿಗೆ ಇದೂ ಸಹಿತ ಅರಿವಿಗೆ ಬಾರದಂಥ ರೀತಿಯಲ್ಲೇ ಇಲ್ಲಿ ಅನುಷ್ಠಾನ ನಡೆದು ಹೋಯ್ತು. ಆದರೆ ಈ ಅನುಷ್ಠಾನವನ್ನು ದರ್ಶನ ಮಾಡಬೇಕು ಅಂತ ಬಂದಿರತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ರೈತ ಬಾಂಧವರು, ಸಾಕಷ್ಟು ಜನ ಯೋಧರು, ಸಾಕಷ್ಟು ಜನ ಯೋಧ ಕುಟುಂಬವನ್ನು ಸಹಿತ ನಾನು ಮಾತಾಡಿಸಿದ್ದೇನೆ. ನನಗೆ ಬಹಳ ಸಂತೋಷ ಇದೆ. ಕೈಲಾಗದಿದ್ದರೂ ಶ್ರೋ ಕೊಡ್ದಿದ್ದರೂ ಸಹಿತ ಶ್ರೋ ಕೊಡ್ದು ಅಂತಹ ವ್ಯಕ್ತಿಗಳನ್ನು ಸಹಿತ ಕಾರಲ್ಲಿ ಕರ್ಕೊಂಬಂದು ಭಗವಂತನ ದರ್ಶನ ಮಾಡಿಸ್ಬೇಕು ಎಂಬತಕ್ಕಂಥ ಹಂಬಲದಲ್ಲಿ ಅಂತಹ ತಾಯಂದಿರನ್ನ ಮತ್ತು ಅಣ್ಣ ತಮ್ಮಂದರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಏನೇ ಆದರೂ ಒಂದು ಅಭೂತಪೂರ್ವವಾದಂಥ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಹಿಂದೂ ಸನಾತನ ಧರ್ಮವನ್ನು, ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆಯನ್ನು ಎಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥದ್ದು, ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕಾಗಿರ್ತಕ್ಕಂಥ ಧರ್ಮ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗೆ ಸ್ವಾಮಿಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ಗೋವಿಂದನ ನಾಮಾವಳಿಯಿಂದ ಭಗವಂತನ ತೃಪ್ತಿಪಡಿಸಿ ಮತ್ತೊಮ್ಮೆ ಧೂಪದೀಪ ನೈವೇದ್ಯವನ್ನು ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ఆయన ఒక సాలిగ్రామ లక్ష్మి భూహర స్వామి మీరు నా దర్శన ఎత్తండు ఈ దర్శనడు ఐటు వరహ పన్పున పదనే ఉండు దయపంಡ ನಮ್ಮ ಬೇಡಿನ ವರಹ ಕೊರ್ಪಿನ ದೇವೇರು ಪಂಡದ್ದು ವರಹ ಅಂದು ಬರ್ಪುಂಡು ಅಂಚಾದ ಪುನಃ ಎನ್ನಲ ಒಂಜಿ ಬ್ಯಾಂಕ್ ಇತ್ತಿನ ಈ ತಂಜಿ ಕೆಲಸಡು ಇನಿ ಸಕ್ಸಸ್ ಆದ ಬತ್ತದುಂಡು ಎಂಕ್ ಮೊಬೈಲ್ ಇತ್ತರೆ ಮೆಸೇಜ್ ಬತ್ತಿನ ಹತ್ರ ಬೈದಂಡು ಎಂಕ್ ಬಾರಿ ಯಾನ ನಿಜವಾದ ಊರ್ದ ದೈವ ದೇವೇರಿನ ನಂಬುವೆ ಆಂಡ ಇನಿ ಲಕ್ಷ್ಮೀ ಭೂಹರ ಸ್ವಾಮಿನ ನಮ್ಮಂದುಲ್ಲೆ. ಆನಂದ್ ಗುರೂಜಿ ಅವರ ಆಶ್ರಮದಲ್ಲಿ ಸಾಲಿಗ್ರಾಮ ದರ್ಶನ ಇದೆ. ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತದೆ. ನಮಗೂ ದರ್ಶನ ಚೆನ್ನಾಗಿ ಆಯಿತು. ಈ ಥರ ಪದೇ ಪದೇ ಆನಂದ್ ಗುರೂಜಿ ಅವರು ಕಾರ್ಯಕ್ರಮ ನಮ್ಮೂರಲ್ಲಿ ನಡೆಸ್ತಾ ಇರೋದ್ರಿಂದ ನಮ್ಗೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ.